ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿವಿದಾಸ್. ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಮುಡಾ ಹಗರಣಕ್ಕೆ ಸಂಬಂಧಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶ ನೀಡಿರುವ ರಾಜ್ಯಪಾಲರ ಕ್ರಮ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ರಾಜ್ಯಪಾಲರ ಭಾವಚಿತ್ರಕ್ಕೆ ಮಸಿ ಬಳಿದು ಹೋರಾಟ. ಆಗಸ್ಟ್ 28ಕ್ಕೆ ಕಾಂಗ್ರೆಸ್ ಅಳಿಸಿ ದಲಿತರ ಉಳಿಸಿ ಹೋರಾಟ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ. ದಲಿತ ರಾಮಯ್ಯ ಈಗ ಬಲಿತ ರಾಮಯ್ಯ ಆಗಿದ್ದಾರೆ ಎಂದ ನಟ ಚೇತನ್. ಮುಂದುವರಿದ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ. ವರಮಹಾಲಕ್ಷ್ಮಿ ಹಬ್ಬದ ಕಸ ಇನ್ನೂ ತೆಗೆಯದ ನಗರಸಭೆ. ಮುಖ್ಯ ರಸ್ತೆಗಳಲ್ಲಿಯೇ ಕೊಳೆತು ನಾರುತ್ತಿದೆ ಕಸ. ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ನಾಗರಿಕರು. ಬಾಗೇಪಲ್ಲಿ ಪಟ್ಟಣದ ಜಿವಿ ಶ್ರೀರಾಮರೆಡ್ಡಿ ಬಡಾವಣೆಗೆ ಗ್ರಹಣ. ಅಲ್ಲಿನ ನಾಗರಿಕರ ಪರದಾಟಕ್ಕೆ ಇಲ್ಲ ಕೊನೆ. ಕುಡಿಯುವ ನೀರು, ರಸ್ತೆ, ಚರಂಡಿ ಇಲ್ಲದೆ ಜನರ ಪರದಾಟ. ಸರ್ಕಾರದ ವಿರುದ್ಧ ಜನರ ಹಿಡಿಶಾಪ. ವಾರ್ತೆಗಳ ವಿವರ. ಮುಡಾ ಹಗರಣ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದನ್ನು ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ಮುಡಾ ಹಗರಣದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದನ್ನು ವಿರೋಧಿಸಿ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಈಗಾಗಲೇ ರಾಜಕೀಯ ಚರ್ಚೆಯಲ್ಲಿರುವ ಮುಡಾ ಹಗರಣ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇಂದು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಿಂದ ಅಂಬೇಡ್ಕರ್ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾವಚಿತ್ರಕ್ಕೆ ಮಸಿ ಬಳಿದು ವಿರೋಧ ವ್ಯಕ್ತಪಡಿಸಿದರು. ಈ ವೇಳೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅರಬೆತ್ತಲೆ ಪ್ರತಿಭಟನೆ ನಡೆಸಿ ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಸಚಿವ ಎಂಸಿ ಸುಧಾಕರ್ ರಾಜ್ಯಪಾಲರು ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ನುಡಿಗಳನ್ನಾಡಿದರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆ, ಇದನ್ನ ದಾಳವಾಗಿಟ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರವನ್ನ ಮಾಡತಕ್ಕಂತ ಕೆಲಸಗಳನ್ನ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರು ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಪ್ರಾರಂಭ ಮಾಡಿರ್ತಕ್ಕಂಥ ತಮಗೆ ಗೊತ್ತಿದೆ. ಏನಿವತ್ತು ನಮ್ಮ ಸರ್ಕಾರ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಒಂದು ಹಣಕಾಸಿನ ಅವ್ಯವಹಾರದ ಬಗ್ಗೆ ತಕ್ಷಣ ತನಿಖೆಯನ್ನು ಪ್ರಾರಂಭ ಮಾಡಿ ಈಗಾಗಲೇ ಏನು ಹಣ ವರ್ಗಾವಣೆಯಾಗಿತ್ತು ಆ ಸಂಪೂರ್ಣ ಹಣವನ್ನ ಹಿಂಪಡಿತಕ್ಕಂತ ಕೆಲಸವನ್ನ ಮಾಡಿದೆ. ಆದ್ರೆ ಇವರು ಬ್ಯಾಂಕ್ಗಳಿಂದ ಆಗಿರ್ತಕ್ಕಂಥ ಅಚಾತುರ್ಯ, ಬ್ಯಾಂಕ್ ಅಧಿಕಾರಿಗಳು ಮಾಡಿರ್ತಕ್ಕಂಥ ಅವ್ಯವಹಾರ, ಅಧಿಕಾರಿಗಳು ಮಾಡಿರ್ತಕ್ಕಂಥ ಅವ್ಯವಹಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಹೊಣೆಗಾರಿಕೆ ಮಾಡತಕ್ಕಂತ ಪ್ರಯತ್ನವನ್ನ ವಿಧಾನಸಭೆ ವಿಧಾನ ಪರಿಷತ್ತಿನ ಅಧಿವೇಶನ ಸಂದರ್ಭದಲ್ಲಿ ಮಾಡಿದ. ಏನು ರಾಜ್ಯಪಾಲರ ಮೇಲೆ 26ನೇ ತಾರೀಕು ಬೆಳಗ್ಗೆ ಕೆಲವರು ಖಾಸಗಿ ವ್ಯಕ್ತಿಗಳು ದೂರು ಕೊಡ್ತಾರೆ. ತಕ್ಷಣ
ದೂರನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ. ಅವರು 100 ಪುಟಗಳ ಒಂದು ದೂರನ್ನ ಕೊಡ್ತಾರೆ. ಅಷ್ಟು ಬೇಗ ಗೌರವಾನ್ವಿತ ರಾಜ್ಯಪಾಲರು ಬಹಳ ಸುದೀರ್ಘವಾಗಿ ಅಧ್ಯಯನ ಮಾಡಿ ಸಾಬೀತು ಅವರಿಗೆ ಮನಸ್ಸಿಗೆ ಇದು ಆಗಿದೆ ಹಗರಣ ಅಂತಕ್ಕಂಥದ್ದನ್ನ ಖಾತ್ರಿಪಡಿಸಿಕೊಂಡು, ಯಾಕಂದ್ರೆ ಅವ್ರಿಗೆ ಸಂಪೂರ್ಣವಾಗಿ ಒಂದು ಕಾನೂನಿನ ತಿಳುವಳಿಕೆ ಬಹಳ ಹೆಚ್ಚಿದ್ದಂಗಿದೆ ಗೌರವಾನ್ವಿತ ರಾಜ್ಯಪಾಲರಿಗೆ. ಎಲ್ಲ ಅವರೇ ಅಧ್ಯಯನ ಮಾಡಿಬಿಟ್ಟು ಸಂಜೆಗೆ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ರಾಜ್ಯದಲ್ಲಿ ಜನರ ಮನ ಗೆದ್ದ ಏಕೈಕ ರಾಜಕಾರಣಿ ಸಿಎಂ ಸಿದ್ದರಾಮಯ್ಯ. ಅವರ 45 ವರ್ಷದ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ. ಇಂತಹವರ ವಿರುದ್ಧ ರಾಜ್ಯಪಾಲರು ತೇಜೋವಧೆ ಮಾಡಲು ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರದ ನೀತಿಗಳನ್ನು ಖಂಡಿಸುವ ಧೈರ್ಯ ಇದ್ದರೆ ಅದು ಸಿದ್ದರಾಮಯ್ಯ ಅವರಿಗೆ ಮಾತ್ರ. ಹೀಗಾಗಿ ಇವರನ್ನು ತುಳಿಯುವ ಪ್ರಯತ್ನದ ಸಲುವಾಗಿ ಮೂಡಾ ಹಗರಣದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮೂಲಕ ಈ ಕೆಲಸ ಮಾಡಿಸುತ್ತಿರುವುದು ಖಂಡನೀಯ ಎಂದರು. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 45 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. ಅವರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಟ್ಟವರಲ್ಲ, ಅವ್ಯವಹಾರಕ್ಕೆ ಆಸ್ಪದ ಕೊಟ್ಟರಲ್ಲ, ಒಂದು ಕಪ್ಪಿ ಚುಕ್ಕಿಯನ್ನು ಕೂಡ ಯಾವತ್ತೂ ಅವಕಾಶ ಮಾಡಿಕೊಟ್ಟರಲ್ಲ. ಅಂಥದ್ರಲ್ಲಿ ಇವತ್ತಿನ ದಿನ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ತೇಜೋವಧೆ ಮಾಡುವಂಥ ಒಂದು ಕೆಲಸಕ್ಕೆ ಹಾಕಿದ್ದಾರೆ. ಅದಕ್ಕೆ ಕಾರಣ ಈಗಾಗಲೇ ಹೇಳಿದ್ದೀನಿ. ಇವತ್ತು ಯಾರಾದರೂ ಕೇಂದ್ರ ಸರ್ಕಾರದ ನೀತಿಗಳನ್ನು, ಅವರ ಸಂವಿಧಾನ ವಿರೋಧಿ ನೀತಿಗಳನ್ನು ಯಾರು ಉಗ್ರವಾಗಿ ಪ್ರತಿಭಟಿಸೋರು ಯಾರು ಅವರೇ ಅಂದರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಬ್ಬರು. ಕೇಂದ್ರ ಸರ್ಕಾರದ ನಾಯಕರ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ ಅದರಿಂದ ಅವರ ಧ್ವನಿನ ಅಡಗಿಸ್ಬೇಕು. ಇವರೊಬ್ಬರು ನಮಗೆ ಕಂಟಕ, ಪ್ರತಿಯೊಂದಕ್ಕೂ ನಮ್ಮನ್ನು ಟೀಕೆ ಮಾಡ್ತಾರೆ, ನಮ್ಮ ವಿರೋಧ ಮಾಡೋದ್ರಲ್ಲಿ ಗಟ್ಟಿ ಧ್ವನಿ ಇದು, ಇವ್ರನ್ನೇನಾರ ಮಾಡಿ ಅವ್ರ ಧ್ವನಿ ಅಡಗಿಸ್ಬೇಕು ಅಂತ ವರ್ಷಾನುಗಟ್ಲೆಯಿಂದ ಕಾಯ್ತಾಯಿದ್ರು. ಯಾವುದೂ ಕಾರಣ ಸಿಗ್ತಾ ಇರಲ್ಲ 16 ವರ್ಷಗಳಿಂದ. ಈಗ ಒಂದು ಸಣ್ಣ ಯಕ್ಕಶ್ಚಿತ್ ಯಾವುದೋ ಒಂದು 3 ಎಕರೆ ಜಾಗ, ಅದು ದಾನವಾಗಿ ಕೊಟ್ಟಿರುವಂಥ ಜಾಗನ್ನ ಅವರೇನು ಭ್ರಷ್ಟಾಚಾರ ಮಾಡಿಲ್ಲ, ಯಾರ ಹಣ ಹೊಡೆದಿಲ್ಲ, ಯಾವುದೋ ಒಂದು ಜಮೀನಿನ ವಿಚಾರ, ದಾನದ ಜಮೀನಿನ ವಿಚಾರ ಎತ್ಕೊಂಡು ದೊಡ್ಡ ಒಂದೇ ದಿನದಲ್ಲಿ ದೂರು ಕೊಟ್ಟು ಒಂದೇ ದಿನ ದೂರನ್ನ ಪರಿಶೀಲನೆ ಮಾಡಿ ಅವತ್ತೇ ಕೂಡ ನೋಟಿಸ್ ಕೊಡುವಂಥ ಒಂದು ಕೆಲಸವನ್ನು ರಾಜ್ಯಪಾಲರು ಮಾಡಿದರೆ ಇದು ಯಾಕೆಂದರೆ ಮೇಲ್ಗಡೆ ಕೇಂದ್ರ ಸರ್ಕಾರರು ಏನು ಅಣತಿ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳುವಂಥ ಒಬ್ಬ ದುರ್ಬಲ ರಾಜ್ಯಪಾಲರು. ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ, ಎಸ್ಎಂ ಮುನಿಯಪ್ಪ, ಬಚ್ಚೇಗೌಡ, ಎಂಆರ್ ಸೀತಾರಾಮ್, ರಾಜೀವ್ ಗೌಡ, ಪುಟ್ಟ ಅಂಜಿನಪ್ಪ ಮತ್ತಿತರರು ಹಾಜರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಳೆದ ವಿಧಾನಸಭಾ ಚುನಾವಣೆಗೂ ಮೊದಲು ದಲಿತ ರಾಮಯ್ಯ ಎಂದು ಹೆಸರು ಪಡೆದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ಬಲಿತ ರಾಮಯ್ಯ ಆಗಿದ್ದಾರೆ. ದಲಿತರ ಹಣ ದೋಚುವ ಲೂಟಿ ರಾಮಯ್ಯ ಆಗಿರುವ ಕಾರಣ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪಿಕ್ ಪಾಕೆಟ್ ಸರ್ಕಾರವಾಗಿ ಪರಿಣಮಿಸಿದೆ. ದಲಿತರ ಹಿತ ಕಾಯುವ ನಾಯಿಗಳಾಗಬೇಕಿದ್ದ ದಲಿತ ಶಾಸಕರು ಯಜಮಾನರ ಕಾವಲು ನಾಯಿಗಳಾಗಿ ಪರಿವರ್ತನೆಯಾಗಿವೆ. ಹೀಗೆಲ್ಲ ಆರೋಪ ಮಾಡಿದ್ದು ರಾಜ್ಯ ಅಹಿಂದ ಒಕ್ಕೂಟಗಳ ಪದಾಧಿಕಾರಿಗಳು. ಹೌದು, ಸದಾ ಬಿಜೆಪಿ ವಿರುದ್ಧ ಕೆಂಡ ಕಾರುತ್ತಲೇ ಪ್ರಸಿದ್ಧಿ ಪಡೆದಿರುವ ನಟ ಚೇತನ್, ದಲಿತ ಪರ ಹೋರಾಟಗಾರ ಪ್ರೊಫೆಸರ್ ಹರಿರಾಮ್ ಸೇರಿದಂತೆ ಇತರೆ ದಲಿತ ಮುಖಂಡರು ಇಂದು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರ. ಈ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ರ. ದಲಿತ ವಿರೋಧಿ ಕಾಂಗ್ರೆಸ್ ಅಳಿಸಿ ದಲಿತರನ್ನ ಉಳಿಸಿ ಎಂಬ ಪೋಸ್ಟರ್ ಬಿಡುಗಡೆ ಮಾಡಿದ್ರ. ಅಷ್ಟೇ ಅಲ್ಲ, ಆಗಸ್ಟ್ 28ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬೃಹತ್ ಹೋರಾಟ ಹಮ್ಮಿಕೊಂಡಿರುವುದಾಗಿ ಘೋಷಣೆ ಮಾಡಿದ್ರ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ಹರಿರಾಮ್, ರಾಜ್ಯ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಆಗಸ್ಟ್ 28ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಕಾಂಗ್ರೆಸ್ ಅಳಿಸಿ ದಲಿತರ ಉಳಿಸಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತರಿಗೆ ಮಾರಕವಾದ ನಿಲುವು ತಾಳಿದ್ದಾರೆ. ಚುನಾವಣೆಗೂ ಮೊದಲು ಪ್ರಣಾಳಿಕೆಯಲ್ಲಿ ದಲಿತರ ರಕ್ಷಣೆ ಬಗ್ಗೆ ಆಶ್ವಾಸನೆ ನೀಡಿದ್ದ ಸಿದ್ದರಾಮಯ್ಯ ಇದೀಗ ದಲಿತ ವಿರೋಧಿ ನಿಲುವುಗಳ ಮೂಲಕ ದಲಿತರಿಗೆ ಮಾರಕವಾಗಿ ಪರಿಣಮಿಸಿದ್ದಾರೆ ಎಂದು ಆರೋಪಿಸಿದರು.
ಅಮೆರಿಕಾದಲ್ಲೋ ಪ್ಯಾಲೆಸ್ಟೈನ್ನಲ್ಲೋ ಅನಾಹುತ ನಡೆದರೆ ಬೊಬ್ಬೆ ಹೊಡೆಯುವ ಪ್ರಗತಿಪರ ಚಿಂತಕರು ರಾಜ್ಯದಲ್ಲಿ ದಲಿತರಿಗೆ ಅನ್ಯಾಯವಾಗುತ್ತಿದ್ದರೂ ತುಟಿ ಬಿಚ್ಚದೆ ಅನ್ಯಾಯ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ನಿಂತಿರುವುದು ವಿಪರ್ಯಾಸ ಎಂದರು. ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷದಲ್ಲಿ ದಲಿತರಿಗೆ ಅನುಕೂಲವಾಗುವ ಬದಲು ಇರುವ ದಲಿತ ಪರ ಯೋಜನೆಗಳಿಗೆ ಕತ್ತರಿ ಹಾಕುವ ಕೆಲಸ ನಡೆಯುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ದಲಿತರಿಗೆ ಹೆಚ್ಚು ಯೋಜನೆಗಳನ್ನು ಜಾರಿಗೊಳಿಸಿದ್ದು ತಾವೇ ಎಂದು ಸಿದ್ದರಾಮಯ್ಯ ಸುಳ್ಳು ಹೇಳುತ್ತಿದ್ದಾರೆ. ಆದರೆ ದಲಿತ ಪರ ಯೋಜನೆಗಳನ್ನು ಮೊದಲು ಜಾರಿಗೊಳಿಸಿದ್ದು ಆಂಧ್ರಪ್ರದೇಶ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ದಲಿತರಿಗೆ ಸೇರಬೇಕಿದ್ದ 25,000 ಕೋಟಿ ಪಿಕ್ ಪಾಕೆಟ್ ಮಾಡಿದ್ದಾರೆ ಎಂದು ಆರೋಪಿಸಿದರು. ಗ್ಯಾರಂಟಿಗಳ ಬಗ್ಗೆ ಹಣ ಎಲ್ಲಿ ತರುತ್ತೀರಿ ಎಂದು ಮೊದಲು ಪ್ರಶ್ನೆ ಮಾಡಿದಾಗ ಹಣ ತರುವುದು ನಮಗೆ ಗೊತ್ತು ಎಂದು ಸಿದ್ದರಾಮಯ್ಯ ಹೇಳಿದರು. 14 ಬಾರಿ ಬಜೆಟ್ ಮಂಡಿಸಿದ ಅನುಭವ ಇರುವ ಸಿದ್ದರಾಮಯ್ಯನವರ ಮೇಲಿನ ನಂಬಿಕೆಯಿಂದ ಎಲ್ಲರೂ ನಂಬಿದ್ರು. ಆದರೆ ಮುಖ್ಯಮಂತ್ರಿಗಳು ದಲಿತರ ಹಣ ಪಿಕ್ ಪಾಕೆಟ್ ಮಾಡಿದ್ದಾರೆ ಎಂದು ಕಿಡಿಕಾರಿದ್ರ. ಇನ್ನು ರಾಜ್ಯದಲ್ಲಿ ಪ್ರಸ್ತುತ ಜಾತಿ ಭಯೋತ್ಪಾದನೆ ಹೆಚ್ಚಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ದಲಿತ ಯುವಕನ ಕೈ ಕತ್ತರಿಸಲಾಗಿದೆ. ಕಲಬುರಗಿಯಲ್ಲಿ ಕ್ಷೌರ ಮಾಡಿಸಿಕೊಳ್ಳಲು ಹೋದ ದಲಿತನ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ. ಜಾತಿ ನಿಂದನೆ ಪ್ರಕರಣ ದಾಖಲಿಸುವ ಬದಲು ದಲಿತರ ವಿರುದ್ಧವೇ ಪ್ರತಿ ದೂರು ದಾಖಲಿಸಿ ಜೈಲಿಗೆ ಕಳುಹಿಸುವ ಕೆಲಸ ನಡೆಯುತ್ತಿದೆ. ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲಿಲ್ಲ. ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಸಿದ್ದರಾಮಯ್ಯ ಅವರು ಪೌರ ಕಾರ್ಮಿಕರನ್ನ ಖಾಯಂಗೊಳಿಸುವ ಭರವಸೆ ನೀಡಿದ್ರ. ಆದರೆ ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದರೂ ಆ ಕಡೆ ಗಮನ ಹರಿಸಲಿಲ್ಲ ಎಂದು ಅಸಮಾಧಾನ ಹೊರಹಾಕಿದ್ರ. ಇನ್ನು ಇವರಿಗೂ ಇದ್ದ ನ್ಯಾಯಾಲಯದ ಅಡ್ಡಿ ಹೋದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಜಾರಿ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಬಲಾಢ್ಯ ಜಾತಿಗಳ ಒತ್ತಡಕ್ಕೆ ಮಣಿದು ದಲಿತರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ದಲಿತ ಮಕ್ಕಳ ವಿದ್ಯಾರ್ಥಿ ವೇತನ ರದ್ದು ಮಾಡಿರುವ ವಿಚಾರ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಅವರಿಗೆ ತಿಳಿದೇ ಇಲ್ಲ ಎನ್ನುತ್ತಿರುವುದು ಹಾಸ್ಯಾಸ್ಪದ. ದಲಿತರಿಗೆ ಇಷ್ಟೆಲ್ಲ ಅನ್ಯಾಯವಾಗುತ್ತಿದ್ರೂ ದಲಿತರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಸಿದ್ದರಾಮಯ್ಯ ಉಳಿಸಿ ದಲಿತರ ಅಳಿಸಿ ಎಂಬ ರೀತಿಯಲ್ಲಿ ವರ್ತಿಸುತ್ತಿರುವುದು ನೋವಿನ ಸಂಗತಿ ಎಂದು ಪ್ರೊಫೆಸರ್ ಹರಿರಾಮ್ ಹೇಳಿದ್ರ. ಇದೇ ತಿಂಗಳು ಅಂದರೆ ಆಗಸ್ಟ್ 28ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ, ಕಾಂಗ್ರೆಸ್ ಅಳಿಸಿ ದಲಿತರನ್ನು ಉಳಿಸಿ, ಕಾಂಗ್ರೆಸ್ ಅಳಿಸಿ ದಲಿತರನ್ನು ಉಳಿಸಿ ಅನ್ನುವಂಥ ಒಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನಾ ಸಮಾವೇಶದ ಮುಖ್ಯ ಉದ್ದೇಶ ಏನಂದರೆ, ಮತ್ತು ಬಹಳ ಮುಖ್ಯವಾಗಿ ಇಡೀ ದೇಶದಲ್ಲಿ ನಾನೇ ಪ್ರಪ್ರಥಮವಾಗಿ ದಲಿತರಿಗೆ ಬಜೆಟ್ನಲ್ಲಿ ಪ್ರತ್ಯೇಕವಾಗಿ ಹಣವನ್ನು ಮೀಸಲಿರತಕ್ಕಂಥ SC ST TSP ಯೋಜನೆಯನ್ನು ತಂದಿದ್ದು ನಾನೇ ಅಂತ ಹೇಳ್ತಾರೆ. ಅದನ್ನು ತಂದಿದ್ದು ಆಂಧ್ರದವರು ಮೊದಲನೇದಾಗಿ ತಂದಿದ್ದು. ಅದನ್ನು ಕಾಪಿ ಹೊಡೆದು ಇಲ್ಲಿ ತಂದರೂ ಒಳ್ಳೆಯದು, ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ಯಾವ ಯೋಜನೆಯನ್ನು ದಲಿತರ ಅಭಿವೃದ್ಧಿಗಾಗಿ, ಆರ್ಥಿಕ ಅಭಿವೃದ್ಧಿ, ಅವರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ತಂದಂಥ ಒಂದು ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಂಡು ಅದರಲ್ಲಿರ್ತಕ್ಕಂಥ 7C 7D ಅನ್ನುವಂಥ ಕಾಲಮ್ಗಳನ್ನು, ಸೆಕ್ಷನ್ಗಳನ್ನು ದುರುಪಯೋಗ ಬಳಸ್ಕೊಂಡು ಇವರು ಬಂದ ಮೇಲೆ 25,000 ಕೋಟಿ ರೂಪಾಯಿಗಳನ್ನು SC STಗಳ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನು ಇವರಲ್ಲದ ಯೋಜನೆಗಳಿಗೆ ಖರ್ಚು ಮಾಡಿ ಹಣವನ್ನು ಪಿಕ್ ಪಾಕೆಟ್ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ. ಆದರೆ ದುರಂತ, ಅವರು ದಲಿತರ ಜೋಬಿಗೆ ಕೈ ಹಾಕ್ತಾರೆ, ದಲಿತರ ದುಡ್ಡನ್ನು ಪಿಕ್ ಪಾಕೆಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ 25,000 ಕೋಟಿ ಪಿಕ್ ಪಾಕೆಟ್ ಮಾಡೋದು. ಉದಾಹರಣೆಗೆ ಇತ್ತೀಚೆಗೆ ಯಲಬುರ್ಗದಲ್ಲಿ ಒಬ್ಬ ದಲಿತ ಶೇವಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಶೇವಿಂಗ್ ಅಂಗಡಿಗೆ ಹೋಗಿದ್ದಕ್ಕೆ ಅವನ್ನ ಕತ್ತರಿಸಿ ಸಾಯಿಸಿದ್ದಾರೆ, ಕತ್ತು ಸಿಡಿ ಸಾಯಿಸಿದ್ದಾರೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಕೈ ಕತ್ತರಿಸಿದ್ದಾರೆ. ಪ್ರತಿದಿನ ಅನೇಕ ಬೇರೆ ಬೇರೆ ರೀತಿಯಾದಂಥ ಜಾತಿ ಭಯೋತ್ಪಾದನೆಯನ್ನು, ಅವರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅಟ್ರಾಸಿಟಿಗಳನ್ನು. ಆದರೆ ಇನ್ನೊಂದಿಷ್ಟು ದಲಿತರು ನಾವಿಲ್ಲಿ ಕಾಂಗ್ರೆಸ್ ಅಳಿಸಿ ದಲಿತರನ್ನ ಉಳಿಸಿ ಅಂತ ಹೇಳ್ತಾ ಇದ್ರೆ, ಅಲ್ಲಿ ಅವರು ಸಿದ್ದರಾಮಯ್ಯನ ಉಳಿಸಿ ದಲಿತರನ್ನ ಅಳಿಸಿ ಅಂತೇಳಿ ಸಿದ್ದರಾಮಯ್ಯನ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರು ಒಂದಿಷ್ಟು ಸೋಕಾಲ್ಡ್ ದಲಿತ ನಾಯಕರುಗಳು. ನಾಚಿಕೆ ಆಗಬೇಕು. ಹಾಗಾಗಿ ಇವತ್ತು ವಿಧಿ ಇಲ್ಲದೇ ನಾವೊಂದಿಷ್ಟು ಯುವ ಸಮುದಾಯ, ಒಂದು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಾಂತರ ನಾವು ಇವತ್ತು ಇಡೀ ರಾಜ್ಯ ಸುತ್ತಾಡಿ ಜನರನ್ನ ಜಾಗೃತಿ ಮಾಡ್ತಾ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಅದನ್ನು ಇಲ್ಲಿ ಚಿಕ್ಕಬಳ್ಳಾಪುರ ಜನರಿಗೆ ತಿಳಿಸಲಿಕ್ಕೆ ಮತ್ತು ತಮ್ಮ ಮಾಧ್ಯಮ ಮಿತ್ರರಿಗೆ ಮುಖಾಂತರ ಇಲ್ಲಿರ್ತಕ್ಕಂಥ ಜನರನ್ನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನ ಕೊಡಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ದಯಮಾಡಿ ಇದಕ್ಕೆ ಹೆಚ್ಚು ಪ್ರಚಾರ ಕೊಡ್ರಿ ಮತ್ತು ಹೆಚ್ಚಿನ ಜನ ಬರ್ರಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ
ನಟ ಚೇತನ್ ಮಾತನಾಡಿ, ಆಗಸ್ಟ್ 28ಕ್ಕೆ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟ ಅಧಿಕಾರದ ಆಸೆಯಿಂದ ಮಾಡುತ್ತಿಲ್ಲ, ಬದಲಿಗೆ ಯಾವುದೇ ಪಕ್ಷದ ಸರ್ಕಾರವಾದರೂ ದಮನಿತರ ವಿರುದ್ಧ ನಿಲುವು ತಾಳಿದಾಗ ಪ್ರತಿಯೊಬ್ಬರೂ ಬೀದಿಗೆ ಬಂದು ಹೋರಾಟ ನಡೆಸಬೇಕು ಎಂಬ ಸಂದೇಶ ನೀಡಲು ಹೋರಾಟ ನಡೆಸಲಾಗುತ್ತಿದೆ ಎಂದರ. ಸಿದ್ದರಾಮಯ್ಯ ಅವರು ಬಣ್ಣದ ಮಾತುಗಳನ್ನ ಹೇಳಿ ಅಧಿಕಾರಕ್ಕೆ ಬಂದರ, ಆದರೆ ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದಾಗ ಅವರ ಆಡಳಿತ ದಲಿತ, ಆದಿವಾಸಿ, ಬಡವರ ವಿರೋಧಿಯಾಗಿದೆ ಎಂಬುದು ಸಾಬೀತಾಗಿದೆ. ದಲಿತರಿಗಾಗಿ ಮೀಸಲಿಟ್ಟಿದ್ದ ಹಣದಲ್ಲಿ 25,000 ಕೋಟಿ ಲಪಟಾಯಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆದಿದೆ. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇವಲ 6 ಲಕ್ಷ ರೂಪಾಯಿಗೆ ದಲಿತರ ಜಮೀನು ಖರೀದಿಸಿ 64 ಕೋಟಿ ಪರಿಹಾರ ಕೇಳುತ್ತಿರುವುದು ದುರಂತ ಎಂದರು. ಇನ್ನು ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ಮಾಡಿಸಿರುವ ಜಾತಿ ಗಣತಿ ಇನ್ನೂ ಜಾರಿಯಾಗಿಲ್ಲ. ಚುನಾವಣೆಗೂ ಮೊದಲು ಜಾತಿ ಗಣತಿ ಅನುಷ್ಠಾನದ ಬಗ್ಗೆ ಮಾತನಾಡಿದ್ದ ಸಿದ್ದರಾಮಯ್ಯ ಅವರು ಇದೀಗ ಮೌನಕ್ಕೆ ಶರಣಾಗಿದ್ದಾರೆ. ಪ್ರತಿ ವಿಚಾರದಲ್ಲಿಯೂ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೆ ಸಮಾಜದ ಬಗ್ಗೆ ಕಳಕಳಿ ಇರುವ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ಹೋರಾಟ ಯಶಸ್ವಿಗೊಳಿಸಬೇಕು ಎಂದು ಅವರು ಮನವಿ ಮಾಡಿದರು. ಯಾವುದೇ ಕಾರಣಕ್ಕೂ ತಪ್ತಾ ಇಲ್ಲ, ತಂದೂ ಇಲ್ಲ, ಮಾಡಬೇಕಾಗಿರೋದನ್ನು ಮಾಡಿಲ್ಲ. ಅಂದರೆ ಯೋಜನೆಗಳು ತರಬೇಕು, ಅಷ್ಟಲ್ಲದೆ ಮಾಡಬಾರದನ್ನು ಮಾಡ್ತಾ ಇದ್ದಾರೆ. ಅಂದರೆ ಏನು, ದಲಿತರ ಆದಿವಾಸಿ ಹಣನ 25,000 ಕೋಟಿ 2 ವರ್ಷಗಳಲ್ಲಿ ಅದನ್ನು ಅವರ ತ್ಯಾಪೆ ಹಚ್ಚೋ ಸ್ಕೀಮ್ಗಳು SC/ST TSP ಬಳಸಿ ಅದನ್ನು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. SC/ST TSP ಹಣನ ಜಾಸ್ತಿ ಮಾಡಬೇಕು, ಅದನ್ನು ಇನ್ನೂ ಮಾಡಬೇಕು, ಅದನ್ನು ತಲುಪಿಸ್ಬೇಕು. ಯಾಕಂದರೆ ಇವತ್ತಿನ ದಿನ ನಮ್ಮ ಗುಡಿಸಲ್ಲಿ ಬದುಕ್ತಾ ಇರೋದು, ಸ್ಲಮ್ಮಲ್ಲಿ ಬದುಕ್ತಾ ಇರೋದು ಇದೆಲ್ಲ ದಲಿತರ ಆದಿವಾಸಿ ಅಲೆಮಾರಿಗಳು. ಅದನ್ನು ಮಾಡೋದು ಬಿಟ್ಟು ಅವರ ದುಡ್ಡನ್ನ ಕಿತ್ಕೊಂಡು, ಆದರೆ BJPನ ಮಾತ್ರ ನಾವು ವಿರೋಧ ಮಾಡಲ್ಲ, ಕಾಂಗ್ರೆಸ್ಸು JDS ಯಾರು ನಮಗೆ ಈ ಅಸಮಾನತೆಯ ವ್ಯವಸ್ಥೆನ ಗಟ್ಟಿಗೊಳ್ತಾರೋ ಅವರೆಲ್ಲ ನಮಗೆ ಶತ್ರುಗಳು. ಆ ಒಂದು ವಿರೋಧ ಪಕ್ಷ ಅಲ್ಲ, ನಾವು ಸ್ವಾರ್ಥಕ್ಕೋಸ್ಕರ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಶಕ್ತಿ ಅದು ನಮ್ಮ ಸಮಾನತಾವಾದಿಗಳು, ಅದು ನಮ್ಮ ನ್ಯಾಯದ ಪರವಾಗಿದ್ದು ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟ. ಸೊ ನನ್ನ ಪ್ರಕಾರ ನಿಜ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ, ಯಾರಾದರೂ ಒಳ್ಳೆ ಆಡಳಿತ ಇರೋರಿಗೆ ಅವಕಾಶ ಕೊಡಲಿ. ಅವರಿಗೆ ಭಾಳ ಸಮಯ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, 6 ವರ್ಷ ಮಾಡಿದರೆ, ನೀವೊಬ್ಬರೇ ಅಧಿಕಾರ ಸಿಡಬೇಕು, ಇನ್ಯಾರಿಗೂ ಕೊಡಬಾರ್ದು ಅನ್ನೋ ಒಂದು ಅಧಿಕಾರದ ಹಪಾಹಪಿ ದುರಾಸೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಶಂಕರ್ ರಾಮಲಿಂಗಯ್ಯ, ಮೋಹನ್ ದಾಸರಿ, ನಾಗೇಶ್ ಜನಾರ್ದನ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಸಭೆ ನಿದ್ದೆಯಿಂದ ಮೇಲೇಳುವ ಸೂಚನೆಗಳೇ ಇಲ್ಲವಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಮುಗಿದು 5 ದಿನಗಳೇ ಕಳೆದರೂ ಹಬ್ಬದ ಕಸ ತೆಗೆಯಲು ನಗರಸಭೆಗೆ ಪುರುಸೊತ್ತಿಲ್ಲ. ಮಳೆ ಬಂದ ಕಾರಣ ಕಸ ರಸ್ತೆಯಲ್ಲಿಯೇ ಕುಳಿತು ದುರ್ವಾಸನೆ ಬೀರುತ್ತಿದೆ. ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ನಾಗರಿಕರಿದ್ದಾರೆ. ಆದರೂ ನಗರಸಭೆ ಮಾತ್ರ ಕಸಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ಎಂಬುದು ನಾಗರಿಕರ ಸೇವೆ ಮಾಡಲು ಇರೋದು ಎಂಬುದನ್ನ ಅಲ್ಲಿನ ಅಧಿಕಾರಿಗಳು ಮರೆತಂತಿದೆ. ಸದಾ ಒಂದಲ್ಲ ಒಂದು ವಿಚಾರದಲ್ಲಿ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗ್ತಿರೋ ನಗರಸಭೆ ಇದೀಗ ಸ್ವಚ್ಛತೆ ವಿಚಾರದಲ್ಲಿಯೂ ನಾಗರಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಮುಗಿದು 4 ದಿನಗಳು ಕಳೆದರೂ ಈವರೆಗೂ ಹಬ್ಬದ ಕಸ ಸ್ವಚ್ಛ ಮಾಡದಿರೋದು ನಾಗರಿಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಕೊಳೆತು ನಾರುತ್ತಿರೋ ಕಸ, ಇದು ಹೀಗೆ ರಾಶಿ ರಾಶಿ ಬಿದ್ದಿರೋದು ಅಲ್ಲಿಯೇ ಕೊಳೆಯುತ್ತಿರೋದು ಚಿಕ್ಕಬಳ್ಳಾಪುರ ನಗರದ BB ರಸ್ತೆಯಲ್ಲಿ, ಅದರಲ್ಲೂ ಪ್ರಮುಖ ಶಕ್ತಿ ಕೇಂದ್ರವಾಗಿರುವ ಶಿಡ್ಲಘಟ್ಟ ವೃತ್ತದಲ್ಲಿ. ಹೀಗೆ ಕಸ ಬೀಳಲು ಕಾರಣವೇನು ಅಂತೀರಾ? ಇದೆ, ಅದಕ್ಕೂ ಕಾರಣವಿದೆ. ಮೊನ್ನೆ ತಾನೇ ಎಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ರಲ್ಲ, ಆ ಹಬ್ಬಕ್ಕೆ ಅಗತ್ಯವಿರುವ ಬಾಳೆ ದಿಂಡು, ಹೂವು ಸೇರಿದಂತೆ ಇತರೆ ಕಸ ನಗರದ ಎಲ್ಲ ರಸ್ತೆಗಳಲ್ಲಿಯೂ ರಾರಾಜಿಸುತ್ತಿದ್ದು ಕೊಳೆತು ನಾರುತ್ತಿದೆ. ಹಬ್ಬ ಕಳೆದು ಆಗಲೇ 4 ದಿನ ಕಳೆದಿದ್ದು ವ್ಯರ್ಥ ಪದಾರ್ಥಗಳನ್ನ ತೆರವು ಮಾಡುವ ಕೆಲಸಕ್ಕೆ ಮಾತ್ರ ನಗರಸಭೆ ಮುಂದಾಗಿಲ್ಲ. ಮುಖ್ಯವಾಗಿ ಇಲ್ಲಿ ಹೂವು ಸೇರಿದಂತೆ ಇತರೆ ಹಬ್ಬದ ಸಾಮಗ್ರಿಗಳನ್ನ ತಂದು ಮಾರಾಟ ಮಾಡುವ ವ್ಯಾಪಾರಸ್ಥರಿಗೆ ಮೊದಲೇ ಮಾನದಂಡ ವಿಧಿಸಬೇಕಿದ್ದ ನಗರಸಭೆ ಆ ಕೆಲಸವನ್ನು ಮಾಡದೆ ಕೈಕಟ್ಟಿ ಕುಳಿತ ಪರಿಣಾಮ ಇಂದು ಚಿಕ್ಕಬಳ್ಳಾಪುರ ಕಸದ ನಗರವಾಗಲು ಕಾರಣವಾಗಿದೆ.
ಯಾವುದೇ ಸಾಮಗ್ರಿ ಮಾರಾಟ ಮಾಡುವ ವ್ಯಾಪಾರಿ ಅದರ ವ್ಯರ್ಥ ಪದಾರ್ಥವನ್ನ ತೆರವು ಮಾಡುವ ಕೆಲಸ ಮಾಡಬೇಕು ಎಂಬ ನಿಯಮ ವಿಧಿಸಬೇಕು ಎಂಬ ಕನಿಷ್ಠ ಪ್ರಜ್ಞೆಯು ನಗರಸಭೆ ಅಧಿಕಾರಿಗಳಿಗೆ ಇಲ್ಲದಿರುವುದು ವಿಪರ್ಯಾಸ. ಕಳೆದ 5 ದಿನಗಳಿಂದಲೂ ಮಳೆ ಬರುತ್ತಿದ್ದು ನಗರದ ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ರಾಶಿಯಾಗಿರುವ ಕಸ ಕೊಳೆತು ನಾರುತ್ತಿದೆ. ಕಸ ಕೊಳೆಯಲು ಆರಂಭಿಸಿ ತೀವ್ರ ದುರ್ನಾತ ಬೀರುತ್ತಿದೆ. ಇದರಿಂದ ಮುಖ್ಯ ರಸ್ತೆಯಲ್ಲಿಯೇ ಮೂಗು ಮುಚ್ಚಿಕೊಂಡು ಸಾಗಬೇಕಾದ ಪರಿಸ್ಥಿತಿ ನಾಗರಿಕರಿಗೆ ಒದಗಿ ಬಂದಿದ್ದು ನಗರಸಭೆ ಅಧಿಕಾರಿಗಳು ಮತ್ತು ವ್ಯಾಪಾರಸ್ಥರಿಗೆ ನಾಗರಿಕರು ಶಾಪ ಹಾಕುತ್ತಿದ್ದಾರೆ. ಡೆಂಗಿ ರೋಗದ ಭೀತಿ ಇಡೀ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯವನ್ನು ಆವರಿಸಿದೆ. ಜಿಲ್ಲೆಯಲ್ಲಿಯೂ ಡೆಂಗಿ ರೋಗಿಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸ್ವಚ್ಛತೆ ಎಂಬುದು ನಗರದಲ್ಲಿ ಮರೀಚಿಕೆಯಾಗಿರುವುದು ನಾಗರಿಕರ ಆತಂಕಕ್ಕೆ ಕಾರಣವಾಗಿದೆ. ಅಲ್ಲದೆ ಈ ಹಿಂದೆ ಚಿಂತಾಮಣಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇತರೆ ಸಚಿವರು ಆಗಮಿಸಿದ ವೇಳೆ ಅಲ್ಲಿ ಸ್ವಚ್ಛಗೊಳಿಸಲು ಚಿಕ್ಕಬಳ್ಳಾಪುರದಿಂದಲೇ ಪೌರ ಕಾರ್ಮಿಕರನ್ನ ಕಳುಹಿಸಲಾಗಿತ್ತು. ಸಾಲದೆಂಬಂತೆ ನಂದಿ ಜಾತ್ರೆ ನಡೆದಾಗಲೂ ಅಲ್ಲಿನ ಗ್ರಾಮ ಪಂಚಾಯಿತಿ ಸ್ವಚ್ಛತೆ ಮಾಡುವ ಬದಲು ಪೌರ ಕಾರ್ಮಿಕರಿಂದಲೇ ಜಾತ್ರೆಯ ಕಸ ತೆರವುಗೊಳಿಸುವ ಕೆಲಸವನ್ನ ನಗರಸಭೆಯ ಅಂದಿನ ಅಧಿಕಾರಿಗಳು ಮಾಡಿಸಿದ್ರ. ಆದರೆ ಇದೀಗ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಾದ ಬಿಬಿ ರಸ್ತೆ, ಎಂಜಿ ರಸ್ತೆ, ಬಜಾರ್ ರಸ್ತೆ ಸೇರಿದಂತೆ ಬಹುತೇಕ ಎಲ್ಲಾ ರಸ್ತೆಗಳಲ್ಲಿಯೂ ಕಸ ಕೊಳೆತು ದುರ್ನಾತ ಬೀರುತ್ತಿದ್ದರೂ ಅದನ್ನ ಸ್ವಚ್ಛಗೊಳಿಸಲು ಮಾತ್ರ ನಗರಸಭೆ ಮುಂದಾಗದಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ನಗರಸಭೆ ಎಚ್ಚೆತ್ತು ನಗರದಲ್ಲಿ ನಾರುತ್ತಿರುವ ಕಸ ವಿಲೇವಾರಿ ಮಾಡುವ ಮೂಲಕ ನಾಗರಿಕರ ಆತಂಕ ದೂರ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ಹೋರಾಟ ನಡೆಸುವುದಾಗಿ ರೈತ ಪರ, ಮಹಿಳಾ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಅಲ್ಲ ಸ್ವಾಮಿ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ಏನಾದ್ರು ನಿಮ್ಗೆ ಏನಾದ್ರು ಸ್ವಲ್ಪ ಪ್ರಜ್ಞೆ ಇದೆಯಾ? ಹಬ್ಬ ಆಗಿ ಎಷ್ಟು ದಿನ ಆಗಿದೆ, ಮೊನ್ನೆ ಎಲ್ಲ ಇದೇ ವಿಷಯದ ಬಗ್ಗೆ ಮಾತಾಡಿದ್ದೀವಿ. ಇವತ್ತಿನವರೆಗೂ ಕಸವನ್ನು ತೆಗಿಯೋ ಕೆಲಸ ಯಾರೂ ಮಾಡ್ತಾ ಇಲ್ಲ. ನೀವೇನು ಮಾಡಬೇಕು ಅಂತ ಇದ್ದೀರಾ ನಗರಸಭೆಯವರು? ಹೋಗಲಿ, ನಿಮಗೆ ರೋಡ್ಗಳನ್ನೇ ಸ್ವಚ್ಛ ಮಾಡಿ ಇಟ್ಕೊಳ್ಳೋಕ್ಕೆ ಆಗದಿದ್ದ ಮೇಲೆ ಇನ್ನು ಉಳಿದ ಕೆಲಸಗಳನ್ನ ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇವತ್ತು ಕೇಳಬೇಕಾಗಿದೆ ನಿಮಗೆ. ಅಲ್ಲ, ನೀವು ಅಲ್ಲೆಲ್ಲ ಓಡಾಡ್ತೀರ ತಾನೆ, ಚಿಕ್ಕಬಳ್ಳಾಪುರದಲ್ಲೇ ತಾನೇ ನೀವೆಲ್ಲ ಓಡಾಡ್ತಾ ಇರೋದು. ನಿಮ್ಗೆ ಯಾರಿಗೂ ಕಣ್ಣು ಕಾಣಿಸಲ್ವಾ? ಅಷ್ಟು ಗಲೀಜಿದೆ, ಅಷ್ಟು ಕೆಟ್ಟ ವಾಸನೆ ಇದೆ, ಸೊಳ್ಳೆಗಳು ಎಲ್ಲ ಪ್ರತಿಯೊಂದು ಇದೆ. ಅಲ್ಲಿ ಆ ರೋಡಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ. ಅಲ್ಲಿ ವೆಂಕಟೇಶ್ವರ ಬೇಕ್ರಿ ಒಂದಿದೆ, ಅದೆಲ್ಲಿ ತಿಂತಾರೋ ಏನೋ ತಿಂಡಿ ಎಲ್ಲ ತೊಗೊಂಡಲ್ಲಿ, ಅಷ್ಟು ಕೆಟ್ಟ ವಾಸನೆಯಲ್ಲಿ ನಿಂತ್ಕೊಂಡು ಅರ್ಥ ಆಗ್ತಿಲ್ಲ. ಅದರಲ್ಲಿ ಇವತ್ತು ಕಾಂಗ್ರೆಸ್ನವರು ಹೋರಾಟ ಬೇರೆ ಮಾಡಿದಾರಪ್ಪ ಅಲ್ಲಿ. ಅವ್ರ ಕಣ್ಣುಗಳಿಗೆ ಕಾಣಿಸ್ಲಿಲ್ವಾ ಗಲೀಜು, ಆ ವಾಸನೆ ಎಲ್ಲನೂ? ಡೆಂಗ್ಯೂ ಜ್ವರ ಬಂದು ಜನ ಇಲ್ಲಿ ಸಾಯ್ತಾ ಇದ್ದಾರೆ, ಆರೋಗ್ಯದ ಇಲ್ಲ ಇವಾಗಲೇ. ಅಂಥ ಪರಿಸ್ಥಿತಿಯಲ್ಲಿ ನೀವು ಸುಮ್ಮನೆ ಹೇಳೋದಲ್ಲ, ನಿಮ್ಮ ಮನೆಗಳ ಮುಂದೆ ಸ್ವಚ್ಛವಾಗಿ ಇಟ್ಕೊಳ್ಳಿ, ವಾರಕ್ಕೊಂದಿನ ಮೀಸಲು ಮಾಡಿ, ಏನೋ ಮನೆಗಳ ಮುಂದೆ ಕ್ಲೀನಾಗಿ ಇಟ್ಕೊಳ್ಳಿ, ನೀರು ನಿಲ್ಲಿಸ್ಬೇಡಿ ಅಂತ ನೀವೇನು ಮಾಡ್ತಾ ಇದ್ದೀರಾ? ಗಬ್ಬು ನಾರು ಹೊಡಿತಾ ಇದೆ, ಅಲ್ಲೆಲ್ಲ ಕೊಳತೋಗಿದೆ, ಅಲ್ಲೆಲ್ಲ ಕಸ ಎಲ್ಲ ಕೊಳತು ನಾರು ಹೊಡಿತಾ ಇದೆ. ಆದರೂ ನಿಮ್ಮ ಕಣ್ಣಿಗೂ ಕಾಣಿಸಲ್ಲ, ವಾಸನೆನೂ ಬರಲ್ಲ. ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದಂಗಿಲ್ಲ ಯಾರಿಗೂ. ದಯವಿಟ್ಟು ಎಚ್ಚೆತ್ಕೊಳ್ಳಿ, ಇಲ್ಲ ಅಂದರೆ ಅಲ್ಲೇ ನಿಂತ್ಕೊಂಡು ಹೋರಾಟಗಳು ಮಾಡಬೇಕಾಗತ್ತೆ. ಸ್ವಲ್ಪನಾದರೂ ಪ್ರಜ್ಞೆ ಇರಲಿ ನಿಮಗೆಲ್ಲನೂ. ಮೊದಲು ನಗರವನ್ನು ಸ್ವಚ್ಛ ಮಾಡಿ, ಆಮೇಲೆ ಬೇರೆ ಕೆಲಸಗಳ ಬಗ್ಗೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಸಂಘಟನೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ 4 ದಿನದೊಳಗಡೆ ಅಲ್ಲೆಲ್ಲ ಸ್ವಚ್ಛ ಮಾಡಿದ್ರೆ ನಾವು ಆಮೇಲೆ ಮುಂದೆ ನಮ್ಮ ಹೋರಾಟವನ್ನು ನಾವು ಖಂಡಿತ ಅಲ್ಲಿ ಬಂದು ಮಾಡಬೇಕಾಗತ್ತೆ. ಆ ಹೋರಾಟದ ಹೊಣೆ ನೀವೇ ಹೊರಬೇಕಾಗತ್ತೆ, ನಮಗೋದಕ್ಕೂ ಸಂಬಂಧ ಇರಲ್ಲ. ಹಾಗಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವಾಗ ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಕಸಬಾ ಹೋಬಳಿಯ ಪರಗೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿವಿ ಶ್ರೀರಾಮರೆಡ್ಡಿ ಬಡಾವಣೆಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಅಲ್ಲಿನ ನಿವಾಸಿಗಳು ಪ್ರತಿನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅಲ್ಲಿನ ನಿವಾಸಿಗಳು ಹಲವು ಬಾರಿ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಸುಮಾರು 2 ದಶಕಗಳ ಹಿಂದೆ ಬಾಗೇಪಲ್ಲಿ ಹೊರವಲಯದ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿವಿ ಶ್ರೀರಾಮರೆಡ್ಡಿ ಬಡಾವಣೆ ನಿರ್ಮಾಣವಾಗಿದೆ. ಈ ಬಡಾವಣೆಯಲ್ಲಿ ನಿವೇಶನ ರಹಿತರಿಗೆ ಸುಮಾರು 500ಕ್ಕೂ ಹೆಚ್ಚು ನಿವೇಶನ ಆಗಿನ ಶಾಸಕ ಜಿವಿ ಶ್ರೀರಾಮರೆಡ್ಡಿ ನೇತೃತ್ವದಲ್ಲಿ ಹಂಚಿಕೆ ಮಾಡಲಾಗಿದೆ. ಹಾಗಾಗಿಯೇ ಆ ಬಡಾವಣೆಗೆ ಅವರ ಹೆಸರನ್ನೇ ನಾಮಕರಣ ಮಾಡಲಾಗಿದೆ. ಬಾಗೇಪಲ್ಲಿಯಲ್ಲಿ ವಿತರಣೆ ಮಾಡಿದ ನಿವೇಶನಗಳಲ್ಲಿ 450ಕ್ಕೂ ಹೆಚ್ಚು ಕುಟುಂಬಗಳು ತಮ್ಮ ನಿವೇಶನಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಎಲ್ಲೆಂದರಲ್ಲೇ ನಿಲ್ಲುತ್ತಿದೆ. ಒಂದು ಬೀದಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಅವೈಜ್ಞಾನಿಕವಾಗಿ ಇಬ್ಬದಿಗಳಲ್ಲಿಯೂ ಚರಂಡಿ ಇಲ್ಲದೆಯೇ ರಸ್ತೆ ಕಾಮಗಾರಿ ಮುಗಿಸಲಾಗಿದೆ. ಇನ್ನೊಂದು ಬೀದಿಯಲ್ಲಿ ಅರ್ಧಂಬರ್ಧ ಸಿಸಿ ರಸ್ತೆ ಮಾಡಲಾಗಿದೆ. ಹಾಗಾಗಿ
ಕೊಳಚೆ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗುತ್ತಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಇದರಿಂದಾಗಿ ಆತಂಕದಲ್ಲೇ ಸವಾಲುಗಳೊಂದಿಗೆ ದಿನದೂಡುವಂತಾಗಿದೆ ಎಂದು ಅಲ್ಲಿನ ನಿವಾಸಿಗಳು ನೋವು ತೋಡಿಕೊಂಡಿದ್ದಾರೆ. ಮಳೆ ಸುರಿದ ಪ್ರತಿ ಬಾರಿಯೂ ಕೆಸರುಮಯವಾದ ಮಣ್ಣಿನ ರಸ್ತೆಯಲ್ಲೇ ಬಡಾವಣೆ ನಿವಾಸಿಗಳು ಸಂಚರಿಸಬೇಕು. ಇದರಿಂದಾಗಿ ಶಾಲಾ ಮಕ್ಕಳು, ವಯೋವೃದ್ಧರು ಸೇರಿದಂತೆ ಬೈಕ್ ಸವಾರರು ಹಲವು ಬಾರಿ ಜಾರಿ ಬಿದ್ದ ಘಟನೆಗಳು ನಡೆದಿವೆ. ಹಲವಾರು ವರ್ಷಗಳು ಗತಿಸಿದರೂ ಸಮರ್ಪಕ ರಸ್ತೆ ನಿರ್ಮಾಣವಿಲ್ಲದೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನಾಗರಿಕರು ಸರ್ಕಾರದ ವಿರುದ್ಧ ಶಪಿಸುತ್ತಿದ್ದಾರೆ. ಶ್ರೀರಾಮರೆಡ್ಡಿ ಬಡಾವಣೆಯ ಜನತೆಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಹಲವು ವರ್ಷಗಳ ಹಿಂದೆ ಗ್ರಾಮೀಣ ಕುಡಿಯುವ ಮತ್ತು ನೈರ್ಮಲ್ಯ ಇಲಾಖೆಯಿಂದ ಶುದ್ಧ ನೀರಿನ ಘಟಕ ಸ್ಥಾಪಿಸಲಾಗಿತ್ತು. ಆದರೆ ಸುಮಾರು ತಿಂಗಳುಗಳ ಹಿಂದೆ ನೀರಿನ ಶುದ್ಧೀಕರಣ ಘಟಕ ಕೆಟ್ಟು ಹೋಗಿದೆ. ಅದರ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ದೂರಿದ್ದಾರೆ. ಹಾಗಾಗಿ ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಪಟ್ಟಣಕ್ಕೆ ಹೋಗಬೇಕಿದೆ. ಇಲ್ಲವಾದರೆ ಖಾಸಗಿಯವರನ್ನ ಅವಲಂಬಿಸುವಂತಾಗಿದೆ. ಸ್ಥಳೀಯ ನಿವಾಸಿ ಕೆ ಮುನಿಯಪ್ಪ ಮಾತನಾಡಿ, ನಿವೇಶನ ರಹಿತ ಬಡ ಕೂಲಿ ಕಾರ್ಮಿಕರಿಗೆ ಜಿವಿ ಶ್ರೀರಾಮರೆಡ್ಡಿ ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ನಿವೇಶನಗಳನ್ನು ನೀಡಿದ ನಂತರ ವಸತಿಗಳ ನಿರ್ಮಾಣಕ್ಕೆ ಹೋರಾಟ ಮಾಡಲಾಯಿತು. ಇದರಿಂದಾಗಿ ಹಲವಾರು ಮಂದಿಗೆ ವಸತಿ ನಿರ್ಮಾಣಕ್ಕೆ ಸಹಾಯಧನ, ಲೋನ್ ಮತ್ತಿತರ ಸೌಲಭ್ಯಗಳನ್ನು ಪಡೆಯಲು ಪರದಾಡುವಂತಾಯಿತು. ಪ್ರಸ್ತುತ ಅಲ್ಲಿನ ಜನರು ತ್ರಿಶಂಕು ಸ್ಥಿತಿಯಲ್ಲಿದ್ದು, ರಸ್ತೆ, ಚರಂಡಿ, ಶಾಲೆಯಂತಹ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲು ಈಗಿನ ಶಾಸಕರು ಕಾಳಜಿ ತೋರುತ್ತಿಲ್ಲ ಎಂದು ಆರೋಪಿಸಿದರು. ಇನ್ನಾದರೂ ಉತ್ತಮ ಶಾಲೆ, ಚರಂಡಿ, ಸಾರಿಗೆ ವ್ಯವಸ್ಥೆಯನ್ನು ಶಾಲಾ ಸಮಯದಲ್ಲಾದರೂ ಕಲ್ಪಿಸಲು ಮುಂದಾಗಬೇಕಿದೆ. ಈ ಬಡಾವಣೆಯಲ್ಲಿ ಮುಖ್ಯವಾಗಿ ವಿದ್ಯುತ್ ಬಲ್ಬುಗಳು, ನೀರಿನ ಶುದ್ಧೀಕರಣ ಘಟಕದ ದುರಸ್ತಿ, ಚರಂಡಿ, ರಸ್ತೆಯಂತಹ ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು. ನಾವು ಮುನಿಯಪ್ಪ ಅಂತ CPM ಮುಖಂಡರು, ಬಾಗೇಪಲ್ಲಿ ತಾಲೂಕು GVS ಲೇಔಟ್ ಅಂತ ಹೇಳ್ಬಿಟ್ಟು ತಿಮ್ಮಾಕಲಪಲ್ಲಿ ಕ್ರಾಸ್ ಹತ್ರ ಬರುವ GVS ಲೇಔಟಲ್ಲಿ ನಾವು ನಿವಾಸಿಯಾಗಿದ್ದೀವಿ. ಇಲ್ಲಿ ಮೂಲಭೂತ ಸೌಕರ್ಯಗಳಾದಂತಹ ರೋಡು, ಚರಂಡಿ, ಕುಡಿಯುವ ನೀರು ಮತ್ತು ಇನ್ನೂ ಕರೆಂಟು ಇತ್ಯಾದಿಗಳನ್ನು ಕೊಡುವುದರಲ್ಲಿ ನಮ್ಮ ಬಾಗೇಪಲ್ಲಿ ಶಾಸಕರು ವಿಫಲರಾಗಿದ್ದಾರೆ. ಮತ್ತು ಆಡಳಿತ ವರ್ಗ ಆದಂತಹ ಪಂಚಾಯಿತಿ ಅಧಿಕಾರಿಗಳು ಕೂಡ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ. ಸುಮಾರು 3 ವರ್ಷಗಳಿಂದ ಈ ಒಂದು GVS ಲೇಔಟಲ್ಲಿರುವಂತಹ ಕುಡಿಯುವ ನೀರಿನ ಫಿಲ್ಟ್ರು ಏನಿದೆ ಅದು ಕೆಟ್ಟೋಗಿ 3 ವರ್ಷ ಆಗಿದೆ. ಇದುವರೆಗೂ ಕೂಡ ಅದನ್ನು ಸರಿಪಡಿಸುವುದಿಲ್ಲ. ಅದಕ್ಕಾಗಿ ಇಲ್ಲಿನ ಇರುವಂಥ ಬಡ ಜನರು ಸಂಪೂರ್ಣವಾಗಿ ಬೆಳಿಗ್ಗೆ ಎದ್ದು ಕೂಲಿ ಮಾಡಿಕೊಂಡು ಜೀವನ ಮಾಡುವಂಥ ಜನಗಳು ಇಲ್ಲಿ ವಾಸವಾಗಿದ್ದಾರೆ. ಮತ್ತು ದೀಪಸ್ತಂಭಗಳು ಏನಿದೆ, ಬೀದಿ ದೀಪಗಳು ಕೂಡ ಅವರು ಸರಿಪಡಿಸುವುದಲ್ಲ. ಸುಮಾರು 6 ತಿಂಗಳಾದರೂ ವರ್ಷ ಆದರೂ ಕೂಡ ಬೀದಿ ದೀಪಗಳು ಕೂಡ ಅವರು ಸರಿಪಡಿಸುವಂಥ ಅಧಿಕಾರಿಗಳು ಇಲ್ಲಿ ಕಾಣ್ತಿಲ್ಲ. ಹಾಗಾಗಿ ಕೂಡಲೇ ಇದನ್ನು ಸಂಬಂಧಿತ ಅಧಿಕಾರಿಗಳು ಮತ್ತು ಸಂಬಂಧಿತ ಶಾಸಕರು ಇದನ್ನು ಗಮನ ಹರಿಸಿ ಮೂಲಭೂತ ಸೌಕರ್ಯಗಳನ್ನು ಈ GVS ಲೇಔಟ್ನಲ್ಲಿ ವಾಸವಾಗಿರುವಂಥ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು CPM ಪಕ್ಷದ ಮುಖಂಡರಾಗಿ ನಾವು ಒತ್ತಾಯ ಮಾಡ್ತೀವಿ. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಪಂಚಗಿರಿಗಳಲ್ಲಿ ಅನಾಥವಾಗಿದ್ದ ಬಸವಣ್ಣ ಮೂರ್ತಿಯನ್ನ ಕದಿಯಲು ಇನ್ನಿಲ್ಲದ ಕಸರತ್ತು ನಡೆದಿತ್ತು. ಪವಾಡ ಎಂಬಂತೆ ತಪ್ಪಿಸಿಕೊಂಡ ಬಸವಣ್ಣ ಈಗ ಊರಿಗೆ ಬಂದು ನೆಲೆಸಿದ್ದಾನೆ. ಅವನಿಂದ ಬೇಕಾದಷ್ಟು ಮಳೆ ಸುರಿಯುತ್ತಿದೆ ಎಂದು ಗ್ರಾಮಸ್ಥರು ನಂಬಿದ್ದಾರೆ. ಅದೇನು ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು,
ನೀವು ನೋಡ್ತಿರೋ ಈ ಪುಟ್ಟ ಕಲ್ಲಿನ ಬಸವಣ್ಣ ಮೂರ್ತಿಗೆ ಐತಿಹಾಸಿಕ ಹಿನ್ನೆಲೆ ಇದೆ. ಈ ಬಸವಣ್ಣನ ಕದಿಯಲು ಸಾಕಷ್ಟು ಜನರು ಪ್ರಯತ್ನ ಪಟ್ಟಿದ್ರ. ಈ ಬಸವಣ್ಣ ವಿಗ್ರಹ ಪಂಚಗಿರಿಗಳ ತುದಿಯಲ್ಲಿತ್ತ. ಯಾಕೋ ಏನೋ ಮಡಕೋಸುಹಳ್ಳಿ ಜನರಿಗೆ ಈ ಮೂರ್ತಿಯನ್ನ ನಮ್ಮೂರಿಗೆ ತರಬೇಕು ಅನ್ನಿಸಿತ. ಆ ಕಾರಣದಿಂದಲೇ ಊರಿನವರೆಲ್ಲ ಸೇರಿ ಗ್ರಾಮಕ್ಕೆ ತಂದಿಟ್ಟಿದ್ರ. ಆದರೆ ಅದನ್ನ ಪ್ರತಿಷ್ಠಾಪಿಸಲು ಹಣಕಾಸು ಕೊರತೆ ಇತ್ತ. ಈ ಮಾಹಿತಿಯನ್ನ ಇದೇ ಗ್ರಾಮದ ಕೆಲ ಹಿರಿಯರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗಮನಕ್ಕೆ ತಂದ್ರ. ಆಗ ಅವರು ಬಸವಣ್ಣ ಪ್ರತಿಷ್ಠಾಪನೆಗೆ ಹಣಕಾಸು ಒದಗಿಸಿಕೊಟ್ಟಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ತಿಳಿಸಿದ್ದಾರೆ. ಈ ಬಸವಣ್ಣ ಇರೋದು ಎಲ್ಲೋ ಕಾಡಲ್ಲಿತ್ತು. ಕಾಡಲ್ಲಿಂದ ತಗೊಂಬಂದು ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಿದ್ರೆ ಬೇರೆ ಕಡೆ ನಮ್ಮೂರಿಂದ ಆಚೆ ಅಲ್ಲಿ ಕಳ್ಳರು ಕದಿಬೇಕು ಅಂತ ಬಂದಿದ್ದರು. ಅಲ್ಲಿಂದ ತಗೊಂಬಂದು ಊರಲ್ಲಿ ಬಂದು ಇಕ್ಕಿದ್ರೆ, ಊರಲ್ಲಿ ಒಂದು ಶೆಡ್ಡಲ್ಲಿ ಲಾಕ್ ಮಾಡಿ ಇಕ್ಕಿದ್ರೆ, ಆದರೆ ಅದನ್ನೂ ಕದಿಬೇಕು ಅಂತ ಕಳ್ಳರು ಬಂದಿದ್ದರು. ಆಮೇಲೆ ನಾವು ಅದನ್ನು ಲಾಕ್ ಮಾಡಿ ಮೇಲೆಗಡೆ ಕೂರಿಸಿ ರಾಡ್ಗಳೆಲ್ಲ ಹಾಕಿ ಇದರಲ್ಲಿ ಒಂದು ಅಭಿಷೇಕ ಒಂದು ಇದು ಮಾಡಿ ಕೂರಿಸಿದ್ರಿ ಅಂತ ಇದು ಮಾಡಿ ಜೀರ್ಣೋದ್ಧಾರ ಮಾಡಿ ಇಕ್ಕಿದ್ರಿ. ಅದು ಬಂದು ಚೇಳ್ರ ಕಾಲದ್ದು. ಈ ವರ್ಷದ ಈ ಇದ್ರದ್ದಲ್ಲ, ಈ ಇತಿಹಾಸದಲ್ಲ, ಚೇಳ್ರ ಕಾಲದದು. ನಮಗೆ ಒಂದು ಬೆಟ್ಟದಲ್ಲಿತ್ತು, ಬೆಟ್ಟದ ರೋಡು ನಂದಿ ಲೇಕ್ ಇದೆಯಲ್ಲ, ಲೇಕ್ ಹತ್ರ ಇತ್ತು. ಅದಿರೋವಾಗ ಸುತ್ತೂ ಅಗಿತಾಯಿದ್ರು, ಏನೋ ನಿಧಿ ಇದೆ ಅಂದ್ಬಿಟ್ಟು. ಅದರಲ್ಲಿ ನಿಧಿ ಇದೆ ಅಂದ್ಬಿಟ್ಟು ಇವಾಗ ಅದನ್ನು ಕದ್ದಬೇಕು ಅಂತಲೇ ಇದು ಮಾಡ್ತಾಯಿದ್ದಿದ್ದು ಅವರು. ಇಂದು ಬಸವಣ್ಣ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ವೇಳೆ ಊರ ಜನರೆಲ್ಲ ಬಸವಣ್ಣ ಮೂರ್ತಿಗೆ ತಂಬಿಟ್ಟು ದೀಪ ಮಾಡಿ ಜಾತ್ರೆ ನಡೆಸಿದ್ರ. ಇವತ್ತು ಇಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಬಸವಣ್ಣ ಪ್ರತಿಮೆನ. ಇದು ಆ್ಯಕ್ಚುಲಿ ಚೋಳರ ಕಾಲದ್ದು, ತುಂಬ ವರ್ಷದ ಹಿಂದೆದು. ಇದು ಬಂದುಬಿಟ್ಟು ಇಲ್ಲಿ ನಂದಿ ಬೆಟ್ಟ ಹೋಗೋಕ್ಕೆ ಮೆಟ್ಲಿದೆ, ಸೊ ಅಲ್ಲಿ ಸಿಕ್ಕಿದ್ದು. ಸೊ ಆವಾಗ ಗ್ರಾಮಸ್ಥರೆಲ್ಲ ಏನು ಮಾಡಿದ್ರು, ಅದನ್ನು ತೊಗೊಂಡು ಬಂದು ಇಲ್ಲಿ ನಾಗರಕಲ್ಲ ಅಂತ ಇದೆ, ಬಿಲ್ವಪತ್ರೆ ಮರದ ಹತ್ರ, ಅಲ್ಲಿಟ್ಟಿದ್ರು. ಸೊ ಆವಾಗ ಏನಾಯಿತು, ತುಂಬ ಒಂದಷ್ಟು ಸ್ಟುಪಿಡ್ ಜನಗಳು ಇರ್ತಾರಲ್ವ, ಸೊ ಅದರಲ್ಲಿ ಏನೋ ನಿಧಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕದಿಯೋಕ್ಕೆ ಟ್ರೈ ಮಾಡಿದ್ರು. ಸೊ ಅಲ್ಲಿ ಇದ್ರೆ ಕದ್ಕೊಂಡು ಹೋಗ್ಬಿಡ್ತಾರೆ, ಯಾಕಂದರೆ ಅದು ಊರಾಚೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ತೊಗೊಂಡು ಬಂದು ಊರೊಳಗಡೆ ಇಟ್ವಿ. ಸೊ ಅಲ್ಲಿ ಟ್ರೈ ಮಾಡಿದ್ರು ಕದಿಯೋಕ್ಕೆ, ಅಲ್ಲೂ ಬಿಡಲಿಲ್ಲ. ಸೊ ಆವಾಗೇನಾಯಿತು, ಇದನ್ನು ನಾವು ಡಾಕ್ಟರ್ ಕೆ ಸುಧಾಕರ್ ಇದ್ದಾರಲ್ವ, ಸೊ ಅವರಿಗೆ ತಿಳಿಸಿದಾಗ ಇದು ಯೂಶ್ವಲಿ ಇದು ಡೇಂಜರ್ ಇರುತ್ತೆ, ಸೊ ಅದಕ್ಕಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸೋದು ಬೆಟರು ಅಂತ ಹೇಳ್ಬಿಟ್ಟು ಅವರು ಎಲ್ಲ ತುಂಬ ಹೆಲ್ಪ್ ಮಾಡಿಬಿಟ್ಟು, ಮತ್ತು ಈ ನಮ್ಮ ಗ್ರಾಮಸ್ಥರು ಏನಿದ್ದಾರೆ ಮಡಕೋಸಳ್ಳಿ ಗ್ರಾಮಸ್ಥರು ಮತ್ತು ಸ್ವಲ್ಪ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಸೇರಿಬಿಟ್ಟು ಸೊ ಇವತ್ತು ಫೈನಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ಬರಬೇಕಾಗಿತ್ತು ಇವತ್ತು ಆ್ಯಕ್ಚುಲಿ ಟೇಪ್ ಕಟ್ ಮಾಡೋದಕ್ಕೆ. ಏನೋ ರೀಸನ್ನಿಂದ ಅವರು ಬರೋಕ್ಕಾಗಲಿಲ್ಲ, ಪ್ರಾಬ್ಲಿ ಸಂಜೆ ಬರ್ಬೋದೇನೋ ಗೊತ್ತಿಲ್ಲ. ಈ ಬಸವಣ್ಣನ ವಿಗ್ರಹ ಪ್ರತಿಷ್ಠಾಪನೆ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಬೇಕೆಂದು ಗ್ರಾಮಸ್ಥರು ಅವರನ್ನ ಆಹ್ವಾನಿಸಿದ್ರ. ಆದರೆ ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಎಂದು ಗ್ರಾಮದ ಹಿರಿಯ ನಂದೀಶಪ್ಪ ತಿಳಿಸಿದ್ದಾರೆ. ನಮ್ಮ ಹೆಸರು ನಂದೀಶಪ್ಪ ಅಂತ, ಮೊಡಕಸಳ್ಳಿಯವರು. ಈ ಬಸವಣ್ಣ ಬಗ್ಗೆ ಹೇಳಬೇಕು ಅಂದರೆ, ಕಲ್ಲು ಬಸವಣ್ಣ ಕಾಲು ಕೆರೆದ್ರೆ ರಂಕೆ ಹಾಕಬೇಕು, ಕಲ್ಲು ಕೋಳಿ ಕೂಗಬೇಕು. ನಂದಿ ಬೆಟ್ಟದ ಮೇಲೆ ಆಟೋಮೆಟಿಕ್ಕಾಗಿ ತಾಟಿ ಮರ ಹುಟ್ಟಿ, ತಾಟಿ ಮರದ ಮೇಲೆ ಕಾಕಿ ಕೂತ್ಕೊಂಡು ಸಿರಾ ಬಗ್ಗಿಸ್ತಿರ ರಕ್ತ ಕುಡಿದ್ರೆ ಅದಕ್ಕೆ ನಮ್ಮ ಪ್ರಪಂಚ ಪ್ರಳಯ ಅಂತೇಳವ್ರೆ. ಇದನ್ನೇ ತೆಲುಗಾಗಿ ಹೇಳ್ತಾರೆ. ರಾತಿ ಬಸವಣ್ಣ ಕಾಲಗೀಶ ರಂಕೆ ಎಲ್ಲ, ರಾತಿ ಕೋಟೆ ಕೂತೆ ಎಲ್ಲ, ನಂದಿಕೊಂಡಮಿಂದ ಆಟೋಮೆಟಿಕ್ಕಾಗಿ ತಾಟಿಮಾನ ಪುಟ್ಟಿ, ತಾಟಿಮಾನಲ್ಲ ಕಾಕಿ ಕೂಕನಿ ಸಿರಿಮಂಚುಕೊಂಡ ರಕ್ತಮತ ಆಗುತ್ತೆ. ಅದಕ್ಕೆ మన ప్రపంచము ప్రళయము అని చెప్పినారు. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ,
300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯಕ್ಕೆ ಜೆಡಿಎಸ್ ಹಿರಿಯ ನಾಯಕ ಮಾಜಿ ಸಚಿವ ಜಿಟಿ ದೇವೇಗೌಡ ಕುಟುಂಬ ಸಮೇತ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂಜುಂಡೇಶ್ವರನ ದರ್ಶನ ಪಡೆದರು. ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯಕ್ಕೆ ಜೆಡಿಎಸ್ ಹಿರಿಯ ನಾಯಕ ಮಾಜಿ ಸಚಿವ ಜಿಟಿ ದೇವೇಗೌಡ ಕುಟುಂಬ ಸಮೇತ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂಜುಂಡೇಶ್ವರನ ದರ್ಶನ ಪಡೆದರು. ಶ್ರಾವಣ ಮಾಸದ ಹುಣ್ಣಿಮೆಯಂದು ನಂಜುಂಡೇಶ್ವರನಿಗೆ ಬೆಳ್ಳಂಬೆಳಗ್ಗೆ ಬಿಲ್ವಪತ್ರೆ ಮತ್ತು ತುಳಸಿ ಇಷ್ಟಾರ್ಥ ವಿಶೇಷ ಪೂಜೆ ಹಿನ್ನೆಲೆ ಮಾಜಿ ಸಚಿವ ಜಿಟಿ ದೇವೇಗೌಡ ಮತ್ತು ಪತ್ನಿ ನಂಜುಂಡೇಶ್ವರನ ಗರ್ಭಗುಡಿಯಲ್ಲಿ ಕುಳಿತು ಬೇಡಿದ ಕಾರ್ಯ ಈಡೇರಿಕೆಗಾಗಿ ಭಕ್ತಿ ಮೆರೆದರು. ನಂತರ ಮಾತನಾಡಿದ ಮಾಜಿ ಸಚಿವ ಜಿಟಿ ದೇವೇಗೌಡ, ಶ್ರಾವಣ ಮಾಸದ ಹುಣ್ಣಿಮೆ ಅಂಗವಾಗಿ ನಂಜುಂಡೇಶ್ವರನ ದರ್ಶನ ಪಡೆಯಲು ಆಗಮಿಸಿರುವುದಾಗಿ ತಿಳಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ನಡೆಸಿದ ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಯಾಗಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರದಲ್ಲಿ ಅವರ ಕೆಲಸ ಅವರು ಮಾಡಿದ್ದಾರೆ. ಆದರೆ ಇದೀಗ ಚೆಂಡು ನ್ಯಾಯಾಲಯದ ಅಂಗಳದಲ್ಲಿದೆ. ಹಾಗಾಗಿ ನ್ಯಾಯಾಲಯ ಯಾವ ತೀರ್ಮಾನ ಕೈಗೊಳ್ಳಲಿದೆ ಕಾದು ನೋಡಬೇಕಿದೆ. ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಹೋಗಲು ನಿರ್ಧರಿಸಲಾಗಿದೆ ಎಂದರು. ನಂಜುಂಡೇಶ್ವರ ಒಂದು ಮಹಾಪೂರ್ಣಿಮೆ ದಿವಸ ಮನೆಯವರು ನಂಜುಂಡೇಶ್ವರಕ್ಕೆ ಹೋಗಿ ಬರೋಣ ಅಂತೇಳಿ ನಂಜುಂಡೇಶ್ವರ, ಪಾರ್ವತಿ ಎಲ್ಲ ದೇವರ ಇರ್ತಕ್ಕಂಥ ಪೂಜಾ ಕಾರ್ಯಕ್ರಮವನ್ನು ಭಕ್ತಿಯಿಂದ ನೆರವೇರಿಸಿದ್ದಾರೆ. ಅವರ ಆಶೀರ್ವಾದ ಪಡೆದು ಎಲ್ಲ ಜನರಿಗೆ, ರಾಜ್ಯಕ್ಕೆ ಮಳೆ ಬೆಳೆ ಸೌಖ್ಯವಾಗಲಿ, ಎಲ್ಲರಿಗೂ ಆರೋಗ್ಯ ಸಿಗಲಿ, ಎಲ್ಲರೂ ಸಾಮರಸ್ಯದಿಂದ ಸಮಾಜ ನೆಮ್ಮದಿಯಿಂದ ಬದುಕುವಂತಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ವಿಧಾನಸಭೆ ಪಾದಯಾತ್ರೆ ಎಲ್ಲ ಕಡೆ ರಾಜ್ಯಾದ್ಯಂತ ಅದೆಲ್ಲ ನಡೆದು ಈಗ ನ್ಯಾಯಾಲಯದ ಮುಂದೆ ಇದೆ. ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗುತ್ತೆ ಅದರಂತೆ ತೀರ್ಮಾನಗಳಾಗ್ತವೆ. ನ್ಯಾಯಾಲಯದ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದೆಲ್ಲವನ್ನು ಕೂಡ ನ್ಯಾಯಾಲಯನೇ ತೀರ್ಮಾನ. ಪತ್ನಿ ಲಲಿತಾ, ಜಿಟಿ ದೇವೇಗೌಡ, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ನರಸಿಂಹಸ್ವಾಮಿ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಭಾರತೀಯ ಸೇನೆಗೆ ಇತ್ತೀಚೆಗೆ ಸೇವೆಗೆ ಸೇರಿದ ಸಹೋದರ ಬಸವಕಿರಣ ಬಿರಾದರ ಪ್ರಸ್ತುತ ದೇಶ ಸೇವೆಯಲ್ಲಿ ನಿರತರಾಗಿದ್ದು, ಸಹೋದರ ಬಸವಕಿರಣನನ್ನ ಸ್ಮರಿಸಿ ಆತನ ಸಹೋದರಿ ವಚನಶ್ರೀ ಬಿರಾದರ್ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಿ ರಾಖಿ ಕಟ್ಟಿದ ಘಟನೆ ನಡೆಯಿತು. ಅಣ್ಣ ಸೇನೆಯಲ್ಲಿ ದೇಶ ಕಾಯುತ್ತಿದ್ದಾರೆ. ಇಂದು ರಕ್ಷಾ ಬಂಧನ್ ಹಬ್ಬ.
ಅಣ್ಣನ ಕ್ಷೇಮ ಕೋರಿ ಅಣ್ಣನಿಗೆ ರಾಖಿ ಕಟ್ಟಬೇಕಿದ್ದ ಸಹೋದರಿಗೆ ಅಣ್ಣನ ಗೈರು ತೀವ್ರವಾಗಿ ಕಾಡುತ್ತಿದೆ. ಹಾಗಾಗಿ ದೇಶ ಕಾಯುತ್ತಿರುವ ಅಣ್ಣನ ನೆನಪಲ್ಲಿ ರಾಷ್ಟ್ರಧ್ವಜಕ್ಕೆ ರಕ್ಷಾಬಂಧನ ಕಟ್ಟುವ ಮೂಲಕ ಸಹೋದರ ಪ್ರೀತಿಯ ಜೊತೆಗೆ ರಾಷ್ಟ್ರ ಪ್ರೇಮವನ್ನು ಮೆರೆದಿದ್ದಾರೆ ಇಲ್ಲಿನ ಸಹೋದರಿಯೊಬ್ಬರ. ಕಳೆದ 5 ತಿಂಗಳ ಹಿಂದೆ ಭಾರತೀಯ ಸೇನೆಗೆ ಸೇರಿದ ಸಹೋದರ ಬಸವಕಿರಣ ಬಿರಾದರ ಮೂಲತಃ ಬಾಲ್ಕಿ ತಾಲೂಕಿನ ಚಂದಾಪುರ ಗ್ರಾಮದವರ ನಗರದ ಆದರ್ಶ ಕಾಲೋನಿಯ ಮನೆಯಲ್ಲಿ ರಕ್ಷಾಬಂಧನ ಹಬ್ಬ ಆಚರಿಸಿದ್ರ. ಅಕ್ಕ ವಚನಶ್ರೀ ಬಿರಾದರ ನಗರದ ಶ್ರೀರಾಮ ಫೈನಾನ್ಸ್ನಲ್ಲಿ ಕ್ಯಾಶಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯ ವೃದ್ಧಿಸುವ ಹಬ್ಬ ರಕ್ಷಾಬಂಧನ ದಿನ. ರಾಷ್ಟ್ರ ಧ್ವಜವನ್ನೇ ಸಹೋದರನೆಂದು ಭಾವಿಸಿ ರಾಖಿ ಕಟ್ಟಿದ್ದಾರೆ. ಸಹೋದರಿ ತಮ್ಮ ಸಹೋದರನ ಕೈಗೆ ರಾಖಿ ಕಟ್ಟುವ ಬದಲು ರಾಷ್ಟ್ರದ ಧ್ವಜಕ್ಕೆ ಗೌರವ ಸಲ್ಲಿಸಿ ರಾಷ್ಟ್ರಧ್ವಜಕ್ಕೆ ರಾಖಿ ಕಟ್ಟಿ ಸಹೋದರನ ಯೋಗಕ್ಷೇಮ ಮತ್ತು ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡಿದ್ರ. ಸಹೋದರಿಯರ ಸುರಕ್ಷತೆಗಾಗಿ ಸಹೋದರ ಸದಾ ಬದ್ಧನಾಗಿರುತ್ತಾನೆ ಎಂಬುದು ಈ ಹಬ್ಬದ ಸಂಕೇತವಾಗಿದೆ. 5 ತಿಂಗಳ ಹಿಂದೆ ನನ್ನ ತಮ್ಮ ಬಸವಕಿರಣ್ ಬಿರಾದರ್ ಭಾರತ ಸೇನೆ ಸೇವೆಯಲ್ಲಿ ಸೇರಿಕೊಂಡಿದ್ದಾನೆ. ಅವನು ಭಾರತ ಸೇನೆ ಸೇವೆಯಲ್ಲಿ ಸೇರಿಕೊಂಡಿದ್ದ ನಂತರ ಮೊದಲನೆಯ ರಕ್ಷಾಬಂಧನ ಇದಾಗಿದೆ. ಪ್ರತಿ ವರ್ಷವೂ ರಕ್ಷಾಬಂಧನವನ್ನು ಸಂಭ್ರಮ ಸಡಗರದಿಂದ ನನ್ನ ತಮ್ಮಂದಿರದೇ ಆಚರಿಸುತ್ತಿದ್ದೆ. ಆದರೆ ಬಸವಕಿರಣ್ ಬಿರಾದರ್ ನನ್ನ ತಮ್ಮ ಭಾರತೀಯ ಸೇನೆ ಸೇವೆಯಲ್ಲಿ ಸೇರಿಕೊಂಡ ನಂತರ ಮೊದಲನೇ ರಕ್ಷಾಬಂಧನ ಇದಾಗಿದೆ. ಅವನು ಭಾರತೀಯ ಸೇನೆ ಸೇವೆಯಲ್ಲಿ ನಿರತನಾಗಿದ್ದಾನೆ. ಇಂದು ಕೂಡ ಅವನು ನಿರತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಆದ ಕಾರಣ ನಾನು ನನ್ನ ತಮ್ಮನಿಗೆ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ರಾಷ್ಟ್ರಧ್ವಜಕ್ಕೆ ರಾಖಿ ಕಟ್ಟಿ ನನ್ನ ತಮ್ಮನಿಗೆ ರಾಖಿ ಕಟ್ಟಿದನೆಂದು ಹಬ್ಬವನ್ನು ಆಚರಿಸುತ್ತಿದ್ದೇನೆ. ನನ್ನ ತಮ್ಮನಿಗೆ ಮತ್ತು ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ನನ್ನ ಸಹೋದರರಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ರಕ್ಷಾಬಂಧನ ಹಬ್ಬ ಬೀದರ್ ನಗರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಪ್ರತಿಭಟನೆಗೆ ಹಾಜರಾಗದಿದ್ದರೆ ಪ್ರಸ್ತುತ ರಾಜ್ಯ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಯೋಜನೆ ರದ್ದು ಮಾಡುವುದಾಗಿ ಡಂಗೂರ ಸಾರಿರುವ ಘಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿಯೇ ನಡೆದಿದೆ. ಹೌದು, ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸರ್ಕಾರ ಹೆಣಗಾಡುತ್ತಿದೆ. ಎಸ್ಎಸ್ಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿದ ಆರೋಪ ಸರ್ಕಾರದ ವಿರುದ್ಧವಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೂ ಯಾವುದೇ ಕಾರಣಕ್ಕೆ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಎಂದು ಮುಖ್ಯಮಂತ್ರಿ ಸೇರಿದಂತೆ ಸಚಿವ ಸಂಪುಟದ ಸದಸ್ಯರು ಸಾರಿ ಹೇಳುತ್ತಿದ್ದಾರೆ. ಆದರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಪರ ಪ್ರತಿಭಟನೆಗೆ ಬಾರದಿದ್ದರೆ ಗ್ಯಾರಂಟಿಗಳನ್ನ ನಿಲ್ಲಿಸುವುದಾಗಿ ಡಂಗೂರ ಸಾರಿರುವುದು ಗ್ಯಾರಂಟಿ ಫಲಾನುಭವಿಗಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ನಾಳೆ 9 ಗಂಟೆಗೆ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತ ಕಣೇಮೋ. ನಾಳೆ 9 ಗಂಟೆಗೆ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತ ಕಣೇಮೋ. ನಂಜನಗೂಡು ತಾಲೂಕಿನ ಚಿನ್ನದಗುಡಿ ಹುಂಡಿ ಗ್ರಾಮದಲ್ಲಿ ಈ ರೀತಿ ಟಾಮ್ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದ್ದು ಸಿದ್ದರಾಮಯ್ಯ ಪರ ನಂಜನಗೂಡಿಗೆ ಪ್ರತಿಭಟನೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ನಂಜನಗೂಡು ತಾಲೂಕಿನ ಚಿನ್ನದ ಗುಡಿಹುಂಡಿ ಗ್ರಾಮದ ಚಿಕ್ಕ ಯಜಮಾನನಿಂದ ಈ ಡಂಗೂರ ಸಾರಿ ಎಚ್ಚರಿಕೆ ಕೂಗಿಸಿದ್ದು ಪ್ರತಿಭಟನೆಗೆ ಹೋಗದಿದ್ದರೆ ಗ್ಯಾರಂಟಿ ನಿಲ್ಲಿಸುತ್ತಾರಾ ಎಂಬ ಆತಂಕದಲ್ಲಿ ಜನರು ಎದುರು ನೋಡುತ್ತಿದ್ದಾರೆ. ನಾಳೆ 9 ಗಂಟೆಗೆ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತ ಕಣೇಮೋ. ನಾಳೆ 9 ಗಂಟೆಗೆ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತ ಕಣೇಮೋ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಂಬೆಳಗ್ಗೆ ಡಂಗೂರ ಕೂಗಿಸಿ ಸಿದ್ದರಾಮಯ್ಯ ಪರ ಪ್ರತಿಭಟನೆ ಮತ್ತು ರಸ್ತೆ ತಡೆಯುವಂತೆ ಡಂಗೂರ ಸಾರಲಾಗಿದೆ. ಪ್ರತಿಭಟನಾ ಸ್ಥಳಕ್ಕೆ ಬಾರದಿದ್ದರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಅಕ್ಕಿ ಸೇರಿದಂತೆ ಇನ್ನಿತರ ಗ್ಯಾರಂಟಿ ಯೋಜನೆಗಳು ಸ್ಥಗಿತವಾಗುತ್ತವೆ ಎಂದು ಟಾಮ್ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದೆ. ಸ್ಥಳೀಯ ಯುವಕರು ಡಂಗೂರ ಸಾರುತ್ತಿರುವುದನ್ನು ಮೊಬೈಲ್ ಫೋನಿನ ಮೂಲಕ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ದಾರೆ. ನಾಳೆ 9 ಗಂಟೆಗೆ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತ ಕಣೇಮೋ. ನಾಳೆ 9 ಗಂಟೆಗೆ ಸಿದ್ದರಾಮಯ್ಯ ಪರವಾಗಿ
ಸ್ಟ್ರೈಕ್ ಮಾಡಕ್ ಬರ್ಬೇಕಂದ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತೋಗಬಂತ ಕಣೇಮೋ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ರಾಜ್ಯಪಾಲರು ರಾಜ್ಯಕ್ಕೆ ಬಂದಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳು ಮಾಡುವುದಕ್ಕೆ. ದೇಶದಲ್ಲೇ ಪ್ರಾಮಾಣಿಕ ಮುಖ್ಯಮಂತ್ರಿ ಎಂದು ಹೆಸರು ಮಾಡಿದವರು ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ನೀಡುವುದಿಲ್ಲ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿರುವ ವಿಚಾರಕ್ಕೆ ಸಂಬಂಧಿಸಿ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ದ್ವೇಷ ರಾಜಕಾರಣ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ನಾರಾಯಣಸ್ವಾಮಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಜನರಿಗೆ ಅರ್ಥವಾಗುವಂತೆ ಬಿಡಿಸಿ ಹೇಳಿದ್ದಾರೆ. ತಮ್ಮ ಪತ್ನಿಯ ಜಮೀನು ಸ್ವಾಧೀನ ಮಾಡಿರುವುದಕ್ಕಾಗಿ ಮೂಡಾದವರು ಪರಿಹಾರವಾಗಿ ಸೈಟ್ಗಳನ್ನು ನೀಡಿದ್ದಾರೆ. ದ್ವೇಷ ರಾಜಕಾರಣ ಮಾಡುವ ಕಾರಣಕ್ಕೆ ಬಿಜೆಪಿಯವರು ಈ ವಿಷಯವನ್ನು ಇಟ್ಟುಕೊಂಡು ಮೈಸೂರು ಪಾದಯಾತ್ರೆ ಮಾಡಿದ್ರು. ರಾಜ್ಯಪಾಲರಿಗೆ ನಾವು ಮನವಿ ಮಾಡುತ್ತೇವೆ, ಸಿದ್ದರಾಮಯ್ಯ ವಿರುದ್ಧ ಕೇಸ್ ವಾಪಸ್ ತೆಗೆದುಕೊಳ್ಳಿ, ಇಲ್ಲದಿದ್ದರೆ ರಾಜಭವನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ರಾಜ್ಯದ ರಾಜ್ಯಪಾಲರಲ್ಲಿ ನಾನು ಹೇಳೋದಷ್ಟೇ, ನೀವೇನಾದ್ರೂ ಈ ಕೇಸು ನೀವು ವಾಪಸ್ ತಗೊಂಡಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ರಾಜ್ಯದ ಭವನವರೆಗೂ ನಾವು ಪಾದಯಾತ್ರೆ ಮಾಡಿ ನಿಮ್ಮನ್ನ ಓಡಾಡಕ್ ಬಿಡಲ್ಲ. ನಾವು ಈ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು, ರಾಜ್ಯಪಾಲರು ನೀವು ಯಾವ ದಾಖಲೆ ಇಟ್ಕೊಂಡು ನೀವು ಈ ತರ ರಾಜೀನಾಮೆ ಕೊಡ್ರಿ ಅಂತ ಮಾಡ್ತಾ ಇದ್ದೀರಾ? ಕೈಗೊಂಬೆ ಆಗಿದ್ದೀರಾ, ಕೇಂದ್ರ ಸರ್ಕಾರಕ್ಕೆ ಕೈಗೊಂಬೆ ಆಗಿದ್ದೀರಾ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ. ಇತ್ತೀಚಿನ ದಿನಗಳಲ್ಲಿ ಕೆಲ ಔಷಧ ಕೇಂದ್ರಗಳಲ್ಲಿ ವೈದ್ಯರ ಸಲಹೆ ಚೀಟಿ ಇಲ್ಲದೆ ಔಷಧ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದ್ದು, ಯಾವುದೇ ಕಾರಣಕ್ಕೂ ತಾಲೂಕಿನ ಔಷಧ ಮಳಿಗೆಗಳ ಮಾಲೀಕರು ವೈದ್ಯರ ಸಲಹೆ ಚೀಟಿ ಇಲ್ಲದೆ ಯಾವುದೇ ಔಷಧ ನೀಡಬಾರದು ಎಂದು ತಾಲೂಕು ಔಷಧ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ಸಿ ಪಟಾಲಯ್ಯ ಮನವಿ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಕೆಲ ಔಷಧಿ ಕೇಂದ್ರಗಳಲ್ಲಿ ವೈದ್ಯರ ಸಲಹೆ ಚೀಟಿ ಇಲ್ಲದೆ ಔಷಧ ನೀಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ಯಾವುದೇ ಕಾರಣಕ್ಕೂ ತಾಲೂಕಿನ ಔಷಧಿ ಮಳಿಗೆಗಳ ಮಾಲೀಕರು ವೈದ್ಯರ ಸಲಹೆ ಚೀಟಿ ಇಲ್ಲದೆ ಯಾವುದೇ ಔಷಧಿ ನೀಡಬಾರದು ಎಂದು ತಾಲೂಕು ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎನ್ಸಿ ಪಟಾಲಯ್ಯ ಮನವಿ ಮಾಡಿದರು. ದೊಡ್ಡಬಳ್ಳಾಪುರ ನಗರದ ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಎನ್ಡಿಪಿಎಸ್ ಅಮಲುಭರಿತ ಔಷಧಿಗಳು ಎಂಟಿಪಿಎಲ್ ಯಾವುದೇ ಕಾರಣಕ್ಕೂ ನೀಡಬಾರದು. ಆಂಟಿಬಯೋಟಿಕ್ ಔಷಧಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವು ಔಷಧಿ ಮಳಿಗೆಗಳಲ್ಲಿ ವೈದ್ಯರ ಸಲಹೆ ಚೀಟಿ ಇಲ್ಲದೆ ವಿತರಣೆ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿದ್ದು, ಈ ಕುರಿತು ತಾಲೂಕಿನ ಔಷಧಿ ಮಳಿಗೆಗಳ ಮಾಲೀಕರಿಗೆ ಮಾಹಿತಿ ರವಾನೆ ಮಾಡಲಾಗುವುದು. ತಾಲೂಕಿನ ಯಾವುದೇ ಔಷಧಿ ಮಳಿಗೆಯ ಮಾಲೀಕರು ಸೂಕ್ತ ವೈದ್ಯರ ಸಲಹೆ ಚೀಟಿ ಇಲ್ಲದೆ ಯಾವುದೇ ಕಾರಣಕ್ಕೂ ಔಷಧಿಗಳನ್ನು ವಿತರಣೆ ಮಾಡುವಂತಿಲ್ಲ. ವೈದ್ಯರ ಸಲಹೆ ಚೀಟಿ ಪಡೆಯದೆ ಔಷಧಿ ವಿತರಣೆ ಮಾಡಿದ ಪ್ರಕರಣಗಳಲ್ಲಿ ಅಂಗಡಿ ಮಾಲೀಕರೇ ನೇರ ಹೊಣೆಯಾಗುತ್ತಾರೆ ಎಂದರು. ಇಂತಹ ಪ್ರಕರಣಗಳಿಗೆ ಸಂಘವು ಬೆಂಬಲ ನೀಡುವುದಿಲ್ಲ. ಔಷಧಿಗಳ ವಿತರಣೆ ಕುರಿತು ಪ್ರತಿ ಮಾಸಿಕವಾಗಿ ಸಭೆ ನಡೆಸಿ ಔಷಧಿ ಮಳಿಗೆಗಳ ಮಾಲೀಕರಿಗೆ ಸಂಘದಿಂದ ತಿಳುವಳಿಕೆ ನೀಡಲಾಗುತ್ತಿದೆ. ನಮ್ಮಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗೆ ಅವಕಾಶವಿಲ್ಲ ಎಂದರು. ಸಂಘದ ಗೌರವಾಧ್ಯಕ್ಷ ಸಿದ್ದಣ್ಣ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ ಯಾವುದೇ ಔಷಧಿ ಬಳಕೆಗಳಲ್ಲಿ ವೈದ್ಯರ ಚೀಟಿ ಪಡೆಯದೆ ಔಷಧಿ ವಿತರಣೆ ಮಾಡಲಾಗುತ್ತಿಲ್ಲ. ಔಷಧಿ ಮಳಿಗೆ ಮಾಲೀಕರು ಎಚ್ಚರ ತಪ್ಪಿದ್ದಲ್ಲಿ ಅನಾಹುತ ಖಂಡಿತ ಎಂದರು. ಅಲ್ಲಿಗೆ ನಾವು ಅಲ್ಲಿನ ಒಂದು ಲೋಕಲ್ ಇವ್ರಿಗೆ ಯೂನಿಯನ್ನವ್ರಿಗೆ ಹೇಳಿದ್ದೀವಿ, ನೋಡಪ್ಪ ನಿಮ್ಮ ಊರಿಂದ ಈ ಥರ ಯಾರೋ ಕೆಲವರು ತಂದಿದ್ದಾರೆ, ದಯವಿಟ್ಟು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಸಿ ಅಂತ ಕೂಡ ನಾವು ಹೇಳಿದ್ದೀವಿ. ಈ ಥರ ನಡೀತಾ ಇದೆ. 100% ಹೇಳ್ತಾ ಇದ್ದೀವಿ, ನೋಡಪ್ಪ ಇದು ದೊಡ್ಡಬಳ್ಳಾಪುರದಲ್ಲೇ ಎಲ್ಲೂ ಸಿಗೋದಿಲ್ಲ, ದಯವಿಟ್ಟು ಇದನ್ನು ತೊಗೋಬೇಡಿ ಅಂತಲೂ ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ಪೊಲೀಸ್ನವರು ಕೂಡ ಇದನ್ನು ಇನ್ಫಾರ್ಮ್ ಮಾಡಬೇಕು, ಇಂತಿಂಥವ್ರು ತೊಗೋತಾ ಇದ್ದಾರೆ. ಯಾಕೆಂದರೆ ಈಗ ಅದಕ್ಕೆ ನಾವು ಮೊನ್ನೆ ಒಂದು ಮೀಟಿಂಗಲ್ಲಿ ಇದು ಮಾಡಿದ್ದೀವಿ. ಈಗೇನು ಬಂದು ಕೇಳಿದ್ರೆ ಇಲ್ಲ ಅನ್ನೋ ಬದಲು, ಹೌದಪ್ಪ ಬೇಕಾ, ಸರಿ ನಿನ್ನ ನಂಬರ್ ಕೊಡು, ಫೋನ್ ನಂಬರ್ ಕೊಡು, ನೀನು ಯಾವಾಗ ಬೇಕು ನಾನು ತರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ದಟ್ ಅವ್ರನ್ನ ಕ್ಯಾಚ್ ಮಾಡ್ಬೋದು, ಅವ್ರು ಏನು ಎಲ್ಲಿಂದ ಮೆಡಿಸಿನ್ ತರ್ತಾವನೆ, ಏನಾಗ್ತಾ ಇದೆ ಅನ್ನೋದು. ಹಂಗಾದರೂ ಅಟ್ಲೀಸ್ಟ್ ನಮ್ಮ ಯುವಜನತೆಯನ್ನು ಕಾಪಾಡೋ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅನ್ನೋದೇ ನಮ್ಮ ಉದ್ದೇಶ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.
ರಕ್ಷಾ ಬಂಧನ ದಿನವೇ ಅಪಘಾತ ನಡೆದು ಅಣ್ಣ ತಂಗಿ ಇಬ್ಬರು ಆಸ್ಪತ್ರೆ ಸೇರಿರುವ ಘಟನೆ ಇಂದು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ನಡೆದಿದೆ. ಅಧಿಕಾರದಲ್ಲಿರುವವರನ್ನ ರಕ್ಷಣೆ ಮಾಡಲು ಹೋದ ಪೊಲೀಸ್ ವಾಹನ ಸಾರ್ವಜನಿಕರನ್ನ ನರಕದ ಕೂಪಕ್ಕೆ ತಳ್ಳಿದ ಆರೋಪ ಕೇಳಿಬಂದಿದೆ. ಪ್ರಸ್ತುತ ಅಣ್ಣ ತಂಗಿ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಉಭಯರಿಗೂ ಕಾಲು ಮುರಿದಿದೆ ಎಂದು ಹೇಳಲಾಗಿದೆ. ಹೌದು, ಪೊಲೀಸರು ಇರೋದು ಸಾರ್ವಜನಿಕರ ರಕ್ಷಣೆಗಾಗಿ. ಇನ್ನು ಪ್ರಜಾಪ್ರತಿನಿಧಿಗಳೆನಿಸಿಕೊಂಡ ಪ್ರಜಾಪ್ರತಿನಿಧಿಗಳು ಜನರ ಸೇವೆಗಾಗಿಯೇ ಕೆಲಸ ಮಾಡಬೇಕು. ಆದರೆ ಇಂದು ಜನಪ್ರತಿನಿಧಿಗಳನ್ನು ರಕ್ಷಿಸುವ ಹೆಸರಿನಲ್ಲಿ ಅಮಾಯಕ ಬಡಪಾಯಿಗಳನ್ನು ಆಸ್ಪತ್ರೆ ಸೇರಿಸುವಂತೆ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಈ ಘಟನೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 44ರ ಮುದುಗುರ್ಕಿ ಗೇಟ್ನಲ್ಲಿ ಅಪಘಾತ ನಡೆದಿದ್ದು, ಸನ್ನಿ ಮತ್ತು ಅಂಜಲಿ ಎಂಬ ಅಣ್ಣ ತಂಗಿ ಗಂಭೀರ ಗಾಯಗೊಂಡು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಗೊಂಡವರಿಬ್ಬರು ಬೆಂಗಳೂರಿನವರಾಗಿದ್ದು, ಈಶಾ ದೇವಾಲಯ ನೋಡಲು ಬೈಕ್ನಲ್ಲಿ ಬಂದಿದ್ದರು ಎಂದು ತಿಳಿದು ಬಂದಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬರುತ್ತಿದ್ದ ಬೈಕ್ಗೆ ಮುದುಗುರ್ಕಿ ಕ್ರಾಸ್ನಲ್ಲಿ ಸಚಿವರ ರಕ್ಷಣೆಗಾಗಿ ಸಾಗುತ್ತಿದ್ದ ಪೊಲೀಸ್ ವಾಹನ ಡಿಕ್ಕಿ ಹೊಡೆದು ಅಪಘಾತ ನಡೆದಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಪೊಲೀಸ್ ವಾಹನ ಸೈರನ್ ಹಾಕದೆ ವೇಗವಾಗಿ ಬಂದಿದ್ದೇ ಅಪಘಾತಕ್ಕೆ ಕಾರಣ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದು, ಆರಂಭದಲ್ಲಿ ಪ್ರೇಮಿಗಳು ಎಂಬ ಸುದ್ದಿ ಹಬ್ಬಿತ್ತು. ಆದರೆ ನಂತರ ಅವರ ಪೂರ್ವಪರ ವಿಚಾರಿಸಿದಾಗ ಅವರಿಬ್ಬರು ಅಣ್ಣ ತಂಗಿ ಆಗಿದ್ದು, ರಕ್ಷಾಬಂಧನ ಹಬ್ಬವಿದ್ದ ಕಾರಣ ಈಶಾ ದೇವಾಲಯಕ್ಕೆ ಬರುತ್ತಿದ್ದರು ಎಂಬ ಮಾಹಿತಿ ಲಭ್ಯವಿದೆ. ಅಪಘಾತ ನಡೆದ ಕೂಡಲೇ ಆಂಬ್ಯುಲೆನ್ಸ್ಗೆ ಸ್ಥಳದಲ್ಲಿದ್ದವರು ಕರೆ ಮಾಡಿದ್ದು, ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಬರಲಿಲ್ಲ ಎಂದು ಆರೋಪಿಸಲಾಗಿದೆ. ನಂತರ ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಹೊರವಲಯದ ಜೈನ್ ಮಿಷನ್ ಆಸ್ಪತ್ರೆಗೆ ದಾಖಲಿಸಿದ್ದು, ತಂಗಿ ಅಂಜಲಿಗೆ 2 ಕಾಲು ಮುರಿದಿರುವ ಜೊತೆಗೆ ಮುಖವೆಲ್ಲ ಪರಿಚಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇನ್ನು ಅಣ್ಣ ಸನ್ನಿ ಎಂಬುವವರಿಗೆ 1 ಕಾಲು ಮುರಿದಿದ್ದು, ದೇಹದ ವಿವಿಧ ಭಾಗಗಳಲ್ಲಿ ಗಾಯಗಳಾಗಿದೆ ಎನ್ನಲಾಗಿದೆ. ಪ್ರಸ್ತುತ ಇಬ್ಬರ ಸ್ಥಿತಿಯು ಗಂಭೀರವಾಗಿದ್ದು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮುದುಗುರ್ಕಿ ಕ್ರಾಸ್ ಅಪಘಾತದ ವಲಯವಾಗಿದ್ದು, ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ನಡೆಯುತ್ತಲೇ ಇರುತ್ತದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಅಲ್ಲದೆ ಪೊಲೀಸರು ಸೈರನ್ ಹಾಕದೆ ವಾಹನವನ್ನು ವೇಗವಾಗಿ ಓಡಿಸಿರುವುದು ಅಪಘಾತ ನಡೆಯಲು ಕಾರಣ ಎನ್ನಲಾಗಿದ್ದು, ಅಪಘಾತ ಸಂಬಂಧ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಡಿಗಳಿಗೆ ಇಲ್ಲಿ ಯಾವುದೇ ಒಂದು ಸ್ಪೀಡ್ ಲಿಮಿಟ್ ಇಟ್ಟಿಲ್ಲ. ಪ್ರತಿಯೊಬ್ಬರೂ 100-120 ಸ್ಪೀಡಲ್ಲಿ ಹೋಗಿ ಹೋಗ್ತಾರೆ. ಕಾರವರಾಗಲಿ ಬೈಕವರಾಗಲಿ ಎಲ್ಲರೂ ಹೋಗಿ ಹೋಗ್ತಾರೆ. ಇವರು ಅದನ್ನು ನೋಡಿಕೊಂಡು ರೋಡ್ ಕ್ರಾಸ್ ಮಾಡಬೇಕು, ಯೂ ಟರ್ನ್ ಮಾಡ್ಕೊಂಡು. ಇವ್ರು ಅದನ್ನ ನೋಡಿದಿರ ರೋಡ್ ಕ್ರಾಸ್ ಮಾಡಿರೋದು. ಪಾಪ ಅವರು ಹುಡುಗಿ ಬೆಂಗಳೂರಿಂದ ಬಂದು ಸ್ಪೀಡಿಂದ ಇವ್ರು ಸಡನ್ ಆಗಿ ನುಗ್ಗೋಷ್ಟೊತ್ತಿಗೆ ಯಾರಿಗೂ ಕಂಟ್ರೋಲ್ ಆಗಲ್ಲ. ಬಂದು ಹೊಡೆದು ಪೊಲೀಸ್ ವ್ಯಾನ್ಗೆ ಹೊಡೆದಿರೋದು. ಪೊಲೀಸ್ ವ್ಯಾನ್ಗೆ ಹೊಡೆದು ಪಾಪ ಅವರಿಬ್ಬರಿಗೂ ಆ ಥರ ಡ್ಯಾಮೇಜ್. ಸಿಗ್ನಲ್ ಹಾಕಲ್ಲ, ಒಂದು ಸೈರನ್ ಹಾಕಲ್ಲ. ಯಾವಾಗಲೂ ಅಷ್ಟೇ ಸರ್, ನಾವು ಇವಾಗ ಒಂದು 20-30 ಸತಿ ನಂದು ಇದೇ ಊರೇ, ಪವನ್ ಕುಮಾರ್ ಅಂದ್ಬಿಟ್ಟು ನನ್ನ ಹೆಸರು. ನಾನು ಇದೇ ಊರಲ್ಲೇ ನಾನು ಇವಾಗ ಒಂದು 20 ಸತಿ ನೋಡಿದ್ದೆ. ಅವ್ರು ಸೈರನ್ ಹಾಕಲ್ಲ. ನಾನೇ ಒಂದು ಸತಿ ಗುದ್ದಬೇಕಾಗಿತ್ತು. ಅವ್ರೇನು ಕೇಳಿದ್ರೆ ಇನ್ನು ಸರ್ಕಾರಿ ಹುದ್ದೆ ಐತೆ, ಇನ್ನು ಅವರೇ ಮಾತಾಡಿದ್ರೆ ಅವರು ಅದು ಇದು ಅಂತ ಅಹಂ ಅಂತ ತೋರಿಸ್ತಾರೆ. ನಾವು ಸರ್ಕಾರದ ಕಡೆ ನಾವು ಅದೊಂದೇ ಕೇಳ್ತೇವೆ. ಪೊಲೀಸ್ ವ್ಯಾನೆ ಈಗ ಯಾರು ಬರ್ತಾರೆ ಸರ್, ಮಿನಿಸ್ಟ್ರು ಬರ್ತಾರೆ, MLA ಬರ್ತಾರೆ. ಅವ್ರು ಯಾರಿಗೋಸ್ಕರ ಕೆಲಸ ಮಾಡೋದು, ಜನಗಳಿಗೊಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸೆಕ್ಯೂರಿಟಿ ಕೊಡೋಕೆ ಬಂದು ಜನಗಳಿಗೆ ತೊಂದರೆ ಮಾಡುವಂತ ಯಾರಾದ್ರೂ ಹೇಳಿದಾರಾ? ಇಲ್ಲ ಯಾವ್ದಾದ್ರು ಒಂದು ಸ್ವಾಭಿಮಾನದಲ್ಲಿ ಬರ್ದಿದ್ದಾರಾ? ಕಾನೂನು ಇಲ್ಲ, ಏನು ಈಗ ಜನಗಳಿಗೆ ಒಂದು ದಾರಿ ತೋರಿಸುವಂತವ್ರು ಅವರೇ ಈ ತರ ತಪ್ಪುಗಳು ಮಾಡಿದ್ರೆ ಇನ್ನು ಜನಗಳು ಇನ್ಯಾವ ತರ ಇದು ಮಾಡ್ಬೋದು? ರೂಲ್ಸ್ ಬ್ರೇಕ್ ಮಾಡೋದು ನೋಡಿ. ಅವ್ರು ಗುದ್ಬಿಟ್ಟು ನಾವಿಲ್ಲೇ ಇದ್ದೀರಿ ನೋಡೋಣ ಅಷ್ಟೊತ್ತಿಗೆ ಆ ಸೈಡ್ ಹೋಗ್ಬಿಟ್ಟು ಏನೋ ಗಾಡಿ ಹತ್ಬಿಟ್ಟು ಸೈಲೆಂಟಾಗಿ ಹೊರಟೋಗೋಣ ಅಂತ ಇದು ಮಾಡ್ತಾರೆ. ನಾವು ಆಮೇಲೆ ಇಟ್ಕೊಂಡು ಆಮೇಲೆ ಇಷ್ಟೊತ್ತವರೆಗೂ ಇಲ್ಲೇ ಇಟ್ಕೊಂಡಿದ್ದೀವಿ. ಆಮೇಲೆ ಅವರೆಲ್ಲ ಅವ್ರ್ಯಾರೋ ತ್ರಿಬಲ್ ಸ್ಟಾರ್ ಸಾಹೇಬ್ರು ಅವರೆಲ್ಲ ಬಂದರು. ಅವರೆಲ್ಲ ರಾಮದೇವ್ ಸರ್ ಅಂತ ಅವರು ಬಂದು ಮಾತಾಡ್ತಾ ಇದ್ದಾರೆ ಆಯಿತಾ. ಅವರೂ ಈಗ ಅಷ್ಟೇ ಎಲ್ಲೋ ಎಸ್ಕಾರ್ಟ್ಗೆ ಹೋಗ್ಬೇಕು, ನೀವು ಹೊರಟ್ಬಿಡ್ರಿ, ನೀವು ಹೋಗ್ರಿ ಹಂಗೆ ಅಂತ ಹೇಳಿ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಾಸಕ ಪ್ರಭು ಬಿ ಚೌಹಾಣ್ ಅವರು ಇಂದು ಶಾಸಕರ ಕಚೇರಿ ಆವರಣದಲ್ಲಿ ಔರಾದ್ ಹಾಗೂ ಕಮಲನಗರ ತಾಲೂಕಿನ ಸಹೋದರಿಯರೊಂದಿಗೆ ರಕ್ಷಾಬಂಧನ ಆಚರಿಸಿದ್ರು. ಬಿಜೆಪಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಶಾಸಕರಿಗೆ ಆರತಿ ಬೆಳಗಿಸಿ ಹೂ ಸುರಿಸಿ ಕೈಗೆ ರಾಖಿ ಕಟ್ಟುವ ಮೂಲಕ ವಿಭಿನ್ನವಾಗಿ ಆಚರಣೆ ಮಾಡಿದ್ರು.
ಔರಾದ್ ಹಾಗೂ ಕಮಲನಗರ ತಾಲೂಕುಗಳ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮಹಿಳೆಯರು ಸಾಲು ಸಾಲಾಗಿ ಶಾಸಕರಿಗೆ ರಾಖಿ ಕಟ್ಟಿ ಹಾರೈಸಿದರು. ಎಲ್ಲಾ ಸಹೋದರಿಯರಿಗೆ ಕಾಣಿಕೆ ನೀಡಿ ಶಾಸಕರು ಗೌರವ ಸಲ್ಲಿಸಿದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಶಿಕ್ಷಕಿಯರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಪಕ್ಷದ ಪ್ರಮುಖರು, ಕಾರ್ಯಕರ್ತೆಯರು, ಬಂಜಾರ ಸಮಾಜದ ಬಾಂಧವರು ಹಾಗೂ ಸಾವಿರಾರು ಮಹಿಳೆಯರು ಆಗಮಿಸಿ ಶಾಸಕರಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಭಾರತೀಯ ಸಂಸ್ಕೃತಿ, ಪರಂಪರೆ ಮತ್ತು ಹಿಂದೂ ಪದ್ಧತಿಯಲ್ಲಿ ರಕ್ಷಾಬಂಧನ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಇದು ಅಣ್ಣ ತಮ್ಮಂದಿರ ನಡುವೆ ವಾತ್ಸಲ್ಯ ಬೆಳೆಸುವ ಹಬ್ಬವಾಗಿದೆ. ಸಹೋದರರಿಂದ ರಕ್ಷಣೆ ಬಯಸಿ ಹೆಣ್ಣು ಮಕ್ಕಳು ರಾಖಿ ಕಟ್ಟುತ್ತಾರೆ. ಅಕ್ಕ ತಂಗಿಯರಿಗೆ ರಕ್ಷಣೆ ಕೊಡುವ ಸಹೋದರರಿಗೆ ಯಾವುದೇ ರೀತಿಯ ಕೊರತೆ ಆಗುವುದಿಲ್ಲ ಎಂದರು. ಹೆಣ್ಣು ಮಕ್ಕಳು ಲಕ್ಷ್ಮಿ, ಸರಸ್ವತಿ, ತಾಯಿ ಭವಾನಿ ದೇವಿಯ ಅವತಾರವಾಗಿರುತ್ತಾರೆ. ಸಹೋದರಿಯರ ಆಶೀರ್ವಾದ ನನ್ನ ಮೇಲಿರುವುದರಿಂದ ನನಗೆ ಎದುರಾದ ಎಲ್ಲಾ ತೊಡಕುಗಳನ್ನು ಸುಲಭವಾಗಿ ಎದುರಿಸಲು ಸಾಧ್ಯವಾಗಿದೆ. ಸದಾ ಎಲ್ಲಾ ಸಹೋದರಿಯರ ರಕ್ಷಣೆಗೆ ಬದ್ಧನಾಗಿದ್ದು ಅವರ ಶ್ರೇಯೋಭಿವೃದ್ಧಿಗಾಗಿ ನಿರಂತರ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. भाई की रक्षा, ग्रामीण रक्षाबंधन है। जो बहन भाई की रक्षा चाहती है, भाई को आशीर्वाद देती है, उस भाई को जिंदगी में कभी भी कम नहीं गिरने वाला। बहन का आशीर्वाद वो बड़ा आशीर्वाद है। ये हमारी देश की संस्कृति, भारत माता की संस्कृति, सनातन की संस्कृति, हिंदुओं की संस्कृति अगली वेगली संस्कृति है। और आपका आशीर्वाद में इतनी ताकत है। आप में साक्षात सरस्वती है, आप में साक्षात पूजा भवानी है, आप में साक्षात लक्ष्मी का अवतार है, आप झांसी की रानी का अवतार है। ये आपका रूप है, इसलिए आपका आशीर्वाद में इतनी ताकत होती है। ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಕೌಟಗೆ, ತಾಲೂಕು ಅಧ್ಯಕ್ಷೆ ಶಕುಂತಲಾ ಮುತ್ತಂಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಗೀತಾ ಗೌಡ, ಕಲ್ಪನಾ ಪಾಟೀಲ್, ಮಂಡಳ ಉಪಾಧ್ಯಕ್ಷ ಭಾರತಿ ಬೋಚರೆ, ಪಟ್ಟಣ ಪಂಚಾಯಿತಿ ಸದಸ್ಯೆ ಪ್ರೇರಣಾ ಬಾಬು ರಾಥೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಳಿಗ್ಗೆ ಶಾಸಕರ ನಿವಾಸ ಬೋಂತಿ ತಾಂಡದಲ್ಲಿ ರಕ್ಷಾಬಂಧನ ಆಚರಿಸಲಾಯಿತು. ಶಾಸಕರ ಸಹೋದರಿಯರು ರಾಖಿ ಕಟ್ಟಿ ಶುಭ ಹಾರೈಸಿದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಕುಡಿತದಿಂದ ಲಿವರ್ ಫೇಲ್ಯೂರ್ ಆಗಿ ಗಂಡನ ಆರೋಗ್ಯ ಹದಗೆಟ್ಟಿದ್ದ. ಸಂಸಾರದಲ್ಲಿ ಬಿರುಕು ಮೂಡಿ ಹೆಂಡತಿ ಮಕ್ಕಳ ಜೊತೆ ತವರು ಸೇರಿದ್ಲ. ಮತ್ತೆ ಗಂಡನ ಮನೆಗೆ ಬಂದವಳು ಬಾತ್ರೂಮ್ನಲ್ಲಿ ಶವವಾಗಿ ಸಿಕ್ಕಿದ್ದಾಳೆ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ದಾರುಣ ಘಟನೆ ನಡೆದಿದ್ದು, ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದೆ. ಫೋನ್ ಕರೆ ಸ್ವೀಕರಿಸದ ಹಿನ್ನೆಲೆ ಸಂಶಯಗೊಂಡ ತವರು ಮನೆಯವರು ಬಂದು ನೋಡಿದಾಗ ಮಗಳ ಶವ ಬಾತ್ರೂಮ್ನಲ್ಲಿ ಪತ್ತೆಯಾಗಿದೆ. ಕುಡಿತದಿಂದ ಲಿವರ್ ಫೇಲ್ಯೂರ್ ಆಗಿ ಗಂಡನ ಆರೋಗ್ಯ ಹದಗೆಟ್ಟಿತ್ತು. ಸಂಸಾರದಲ್ಲಿ ಬಿರುಕು ಮೂಡಿ ಹೆಂಡತಿ ಮಕ್ಕಳ ಜೊತೆ ತವರು ಸೇರಿದ್ಲು. ಮತ್ತೆ ಗಂಡನ ಮನೆಗೆ ಬಂದವಳು ಬಾತ್ರೂಮ್ನಲ್ಲಿ ಶವವಾಗಿ ಸಿಕ್ಕಿದ್ದಾಳೆ. ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಯಲ್ಲಿ ದಾರುಣ ಘಟನೆ ನಡೆದಿದ್ದು, ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆಯಾಗಿದೆ. ಫೋನ್ ಕರೆ ಸ್ವೀಕರಿಸಿದ ಹಿನ್ನೆಲೆ ಸಂಶಯಗೊಂಡ ತವರು ಮನೆಯವರು ಬಂದು ನೋಡಿದಾಗ ಮಗಳ ಶವ ಬಾತ್ರೂಮ್ನಲ್ಲಿ ಪತ್ತೆಯಾಗಿದೆ. ಮೃತ ಮಹಿಳೆಯ ಹೆಸರು ಕಾವ್ಯ. 27 ವರ್ಷದ ಈಕೆ 2 ಮಕ್ಕಳ ತಾಯಿ. ಹಾಸನ ಜಿಲ್ಲೆ ಹೊಳಸೇನಪುರ ತಾಲೂಕಿನ ಮಾವಿನಕೆರೆ ಗ್ರಾಮದವಳು. ಇದೇ ಹಾಸನದ ಆಲೂರು ತಾಲೂಕಿನ ಮಣಿಪುರದ ಶಿವಾನಂದ್ ಎಂಬುವವರನ್ನ ಮದುವೆಯಾಗಿದ್ರು. ಗಂಡ ದಾಬಾಸ್ಪೇಟೆಯ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಕಾರಣಕ್ಕೆ ದಂಪತಿಗಳು ತಮ್ಮ 2 ಮಕ್ಕಳ ಜೊತೆ ದಾಬಾಸ್ಪೇಟೆಯಲ್ಲೇ ವಾಸವಾಗಿದ್ದರು. ಗಂಡ ಶಿವಾನಂದ್ ಕುಡಿತ ಚಟ ಮೈಗತ್ತಿಸಿಕೊಂಡಿದ್ದ. ಕುಡಿತದಿಂದ ಲಿವರ್ ಫೇಲ್ಯೂರ್ ಆಗಿ ಆರೋಗ್ಯ ಹದಗೆಟ್ಟಿತ್ತು. ಇದೇ ವೇಳೆ ಸ್ವಯಂ ನಿವೃತ್ತಿ ತೆಗೆದುಕೊಂಡಿದ್ದ ಶಿವಾನಂದ್ ಮನೆಯಲ್ಲೇ ಇದ್ದ. ಆರೋಗ್ಯ ಮತ್ತು ಕೆಲಸದ ಕಾರಣದಲ್ಲಿ ಸಂಸಾರದಲ್ಲಿ ಬಿರುಕು ಮೂಡಿತ್ತು.
ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳವಾಗುತ್ತಿತ್ತು. ಸಾಂಸಾರಿಕ ಜಗಳದಿಂದ ಬೇಸರಗೊಂಡಿದ್ದ ಕಾವ್ಯ ತವರು ಮನೆಗೆ ಹೋಗಿದ್ಲು. ಕೆಲವು ದಿನಗಳ ಹಿಂದೆಯಷ್ಟೇ ಗಂಡನ ಮನೆಗೆ ಬಂದಿದ್ಲು. ಮಗಳ ಯೋಗಕ್ಷೇಮ ವಿಚಾರಿಸಲು ಕಳೆದ ಶನಿವಾರ ಫೋನ್ ಮಾಡಿದಾಗ ಗಂಡ ಶಿವಾನಂದ್ ಹೆಂಡತಿ ಮಲಗಿದ್ದಾಳೆಂದು ಹೇಳಿದ್ದ. ಸಂಶಯಗೊಂಡ ತವರು ಮನೆಯವರು ಬಂದು ನೋಡಿದಾಗ ಶವವಾಗಿರೋದು ಬೆಳಕಿಗೆ ಬಂದಿದೆ. ಇಂದು ಬೆಳಿಗ್ಗೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ.ಕೆ. ಬಾಬಾರವರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಆಕೆಯ ಗಂಡನೇ ಕೃತ್ಯ ಮಾಡಿರುವ ಸಾಧ್ಯತೆ ಇದೆ. ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟು ಕೊಲೆ ಮಾಡಲಾಗಿದೆ. ವಿಚಾರಣೆ ನಂತರ ಸತ್ಯಾಂಶ ಬೆಳಕಿಗೆ ಬರಲಿದೆ ಎಂದರು. ಇವತ್ತು ಬೆಳಿಗ್ಗೆ ನಮಗೆ 112 ಕಾಲ್ ಸ್ಟೇಷನ್ಗೆ ಕಾಲ್ ಬಂದಾಗ ನಮ್ಮ ದಾಬಸ್ಪೇಟ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದು ಆ ಪ್ರಕಾರ ಇಲ್ಲಿ ವಿಸಿಟ್ ಮಾಡಿದ್ದಾಗಿದೆ. ಇಲ್ಲಿ ಮನೆಯಲ್ಲಿ ಹಾಸನ್ ಜಿಲ್ಲೆ ಮೂಲ ಆಲೂರು ಇವರೆಲ್ಲ ಅಲ್ಲಿಯವರು ಜನ ಇಲ್ಲಿ ಬಂದು ಇಲ್ಲಿ ಒಬ್ಬ ಆಕೆಗೆ ಹಸ್ಬೆಂಡ್ ಯಾರು ಇದ್ದಾರೆ ಅವರು ಕೆಲಸ ಮಾಡ್ತಿದ್ರು ಒಂದು ಕಂಪ್ನಿಯಲ್ಲಿ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಿದ್ರು. ಒಂದು 6 months ಬ್ಯಾಕ್ ಅವರು ಟರ್ಮಿನೇಟ್ ಆಗಿದ್ದಾರೆ. ಅವರು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಹೆಲ್ತ್ ರೀಸನ್ಗೋಸ್ಕರ ತಗೊಂಡು ಮನೇಲಿ ಇರ್ತಿದ್ರು. ಅವರ ಹೆಂಡತಿ ಕಾವ್ಯ ಅಂತ ಏನೀಗ ಡಿಸೀಸ್ಡ್ ಇದ್ದಾರೆ, ಅವರು ಅವ್ರ ಜೊತೆಗೆ ಇರ್ತಿದ್ರು. 2 ಮಕ್ಕಳಿದ್ದಾರೆ ಅವ್ರಿಗೆ. ಸೊ ಇಬ್ಬರು ಮಧ್ಯೆ ಒಂದಿಷ್ಟು ಡಿಫ್ರೆನ್ಸಸ್ ಇತ್ತು. ಅದಕ್ಕೆ ಅವರು ಸ್ವಲ್ಪ ದಿವಸ ಹಿಂದೆ ಅವರು ಈ ಹೆಲ್ತ್ ರೀಸನ್ ಏನು ಇದೆ ಅಂದ್ಕೊಂಡ್ಬಿಟ್ಟು ಅವರು ಕಾವ್ಯ ಮತ್ತು ಅವ್ರ ಮಕ್ಕಳೆಲ್ಲ ಆ ಕಡೆ ಹಾಸನ್ಗೆಲ್ಲೇ ಅಲ್ಲೇ ಇದ್ದರು. ರೀಸೆಂಟಾಗಿ ರಿಟರ್ನ್ ಬರ್ತಾರೆ. ಬಂದುಬಿಟ್ಟು ಸ್ವಲ್ಪ ಇಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ, ಜಗಳ ಆಗ್ತಾಯಿದೆ. ಬಹುಶಃ ಇವರು ಹೆಲ್ತ್ ರೀಸನ್ಗೆ ಅದಕ್ಕೆ ಏನು ಇರ್ಬೋದು. ಆ ರೀಸನ್ಸು ಜೊತೆಗೆ ಡ್ರಿಂಕ್ಸು ಮಾಡ್ತಿರೋಂಥ ಒಂದು ಏನು ಇದು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಲಿವರ್ ಇಶ್ಯೂಸು ಅದೆಲ್ಲ ಅಂತ ಇದು ಕನ್ಫರ್ಮೇಷನ್ ಇಯರ್ಸ್ ಹೇಳಿರೋದು ಇಲ್ಲಿವರೆಗೆ. ಸೊ ಆ ಬೇಸಿಸ್ ಮೇಲೆ ಇವರು ಮನೆಯಲ್ಲೇ ಇರ್ತಿದ್ರು. ಸೊ ನಮಗೆ ಈ ಫೋನ್ ಮುಖಾಂತರ ಬಂದಾಗ ಇಲ್ಲಿ ನೋಡಿದ್ದಾಗಿ ಇಲ್ಲಿ ಒಳಗಡೆ ಬಾತ್ರೂಮ್ ಒಳಗಡೆ ಇವ್ರದ್ದು ಬಾಡಿಯನ್ನು ಬರ್ನ್ ಮಾಡಿದ್ದು ನಮಗೆ ಕಂಡು ಬಂದಿದ್ದಿದೆ. ಆ ಪ್ರಕಾರ ಪೊಲೀಸ್ ಸ್ಟೇಷನ್ ಇದರಲ್ಲಿ ಮರ್ಡರ್ ಕೇಸನ್ನು ನಾವೀಗ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಮಾಡಿ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಬೀದರ್ ನಗರದ ರಾಮಪುರಿ ಬಡಾವಣೆಯಲ್ಲಿ ಸಂಭ್ರಮದಿಂದ ರಕ್ಷಾಬಂಧನ ಆಚರಿಸಲಾಯಿತು. ಸಹೋದರಿ ತಮ್ಮ ಸಹೋದರನಿಗೆ ರಾಖಿ ಕಟ್ಟಿ ಆರತಿ ಮಾಡಿ ಶುಭ ಕೋರಿದ್ಲ. ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನ ವೃದ್ಧಿಸುವ ಹಬ್ಬ ರಕ್ಷಾಬಂಧನ. ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳಲ್ಲಿ ವಿಶೇಷವಾಗಿ ರಕ್ಷಾಬಂಧನ ಆಚರಿಸಲಾಗುತ್ತದೆ. ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿ ಕಟ್ಟಿ ತಮ್ಮ ಸಹೋದರನ ಯೋಗಕ್ಷೇಮ ಮತ್ತು ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡುವುದು ಈ ಹಬ್ಬದ ವಿಶೇಷವಾಗಿದೆ. ಸಹೋದರಿಯರ ಸುರಕ್ಷತೆಗಾಗಿ ಸಹೋದರ ಸದಾ ಬದ್ಧನಾಗಿರುತ್ತಾನೆ ಎಂಬುದು ಈ ಹಬ್ಬದ ಸಂಕೇತ. ರಕ್ಷಾಬಂಧನ ಹಬ್ಬ ಬೀದರ್ ನಗರದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಸಂಜೆ ಬಿದ್ದ ಧಾರಾಕಾರ ಮಳೆಗೆ ಚಿಕ್ಕಬಳ್ಳಾಪುರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನರ ಜೀವನ ಅಸ್ತವ್ಯಸ್ತವಾದರೆ ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವ ಸ್ಥಿತಿ ಉಂಟಾಯಿತು. ಮಳೆಯ ನೀರು ಚರಂಡಿಗಳಲ್ಲಿ ತುಂಬಿ ರಸ್ತೆಗೆ ಹರಿದ ಪರಿಣಾಮ ಎಂಜಿ ರಸ್ತೆಯ ವೇಣುಗೋಪಾಲ ಸ್ವಾಮಿ ದೇವಾಲಯ ಮುಂದಿನ ರಸ್ತೆ ಹಾಗೂ ದರ್ಗಾ ಮೊಹಲ್ಲಾ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಹಾಗೂ ಪಾದಚಾರಿಗಳು ವಿಪರೀತವಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಆದೇಶ ನೀಡಿರುವುದನ್ನು ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಆಕ್ರೋಶ ವ್ಯಕ್ತಪಡಿಸಿದರು. ದೇವನಹಳ್ಳಿ ತಾಲೂಕಿನ ಚಪ್ಪರದಕಲ್ಲು ಜಿಲ್ಲಾಡಳಿತ ಭವನ ಮುಂಭಾಗ ರಾಜ್ಯಪಾಲರ ನಡೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಸಚಿವ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಚಿವರು, ರಾಜ್ಯಪಾಲರು ಬಿಜೆಪಿ ಏಜೆಂಟರಂತೆ ವರ್ತನೆ ಮಾಡಿ ಕೇಂದ್ರ ಸರ್ಕಾರದ ಒತ್ತಾಯಕ್ಕೆ ಮಣಿದು ತನಿಖೆಗೆ ಆದೇಶ ಮಾಡಿದ್ದಾರೆ. ಯಾವುದೇ ದಾಖಲೆ ಇಲ್ಲದೆ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಪ್ರಾಸಿಕ್ಯೂಷನ್ಗೆ ಆದೇಶ ನೀಡಿರುವುದು ಪ್ರಜಾಪ್ರಭುತ್ವದ ವಿರೋಧಿ ನಡೆ, ಇದನ್ನ ಖಂಡಿಸುವುದಾಗಿ ಹೇಳಿದ್ರು. ರಾಜ್ಯಪಾಲರ ಸಾಂವಿಧಾನಿಕ ಹುದ್ದೆ ಕಾಪಾಡಿಕೊಳ್ಳಲು ವಿಫಲರಾಗಿದ್ದಾರೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಜನರು ಕಾಂಗ್ರೆಸ್ಗೆ 136 ಸ್ಥಾನ ನೀಡಿ ಗೆಲ್ಲಿಸಿದ್ದಾರೆ. ಉತ್ತಮ ಆಡಳಿತ ನೀಡುತ್ತಿದ್ದೇವೆ. ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ. 7 ಕೋಟಿ ಜನರಿಗೆ ಅಪಮಾನ ಮಾಡಿದ ಹಾಗೆ ಕಾನೂನಾತ್ಮಕ ಹೋರಾಟ ಮಾಡುತ್ತೇವೆ. ಇಡೀ ಕಾಂಗ್ರೆಸ್ ಪಕ್ಷ, ಸಚಿವ ಸಂಪುಟದ 33 ಸದಸ್ಯರು, ಕಾಂಗ್ರೆಸ್ನ ಎಲ್ಲಾ ನಾಯಕರು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಲ್ಲುತ್ತೇವೆ ಎಂದರು. ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದಲ್ಲಿ ಶನೈಶ್ಚರ ದೇವಾಲಯದಲ್ಲಿ ಹುಂಡಿ ಕಳ್ಳತನ ನಡೆದಿದೆ. ದೇವಾಲಯದ ಅರ್ಚಕ ಮಹದೇವಪ್ಪ ಅವರು ಬೆಳಗ್ಗೆ ಪೂಜೆ ಮಾಡಲು ಹೋದಾಗ ಬಾಗಿಲು ಮುರಿದು ಹುಂಡಿ ಕಳವು ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ. ಹುಂಡಿಯಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಹಣ ಸಂಗ್ರಹಣೆಯಾಗಿತ್ತು ಎಂದು ಅರ್ಚಕರು ತಿಳಿಸಿದ್ದಾರೆ. ವಕೀಲ ಭಾನುಪ್ರಸಾದ್ ಮಾತನಾಡಿ, ಶನೈಶ್ಚರ ದೇವಾಲಯ ಪುರಾತನವಾಗಿದ್ದು ವರ್ಷಕ್ಕೆ 1 ಬಾರಿ ಹುಂಡಿ ತೆಗೆದು ಹಣವನ್ನ ದೇವಾಲಯದ ಅಭಿವೃದ್ಧಿಗೆ ಬಳಸಲಾಗುತ್ತಿತ್ತು ಎಂದರು. ಇಡಗೂರಿನ ಗ್ರಾಮಸ್ಥರು ವಿಶ್ರಾಂತಿ ಪಡೆಯುವ ಸ್ಥಳವಾಗಿದ್ದು ಕಳ್ಳತನ ವಿಚಾರ ಆತಂಕ ತಂದಿದೆ. ಇನ್ನು ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಅಧಿಕಾರ ತೆಗೆಯುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರನ್ನ ಮುಂದೆ ಇಟ್ಟುಕೊಂಡು ಬಿಜೆಪಿ ಆಟವಾಡುತ್ತಿದೆ. ಆ ಆಟ ನಡೆಯುವುದಿಲ್ಲ. ಕಾಂಗ್ರೆಸ್ನ 136 ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಲ್ಲುತ್ತಾರೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ರಾಜ್ಯಪಾಲರ ವಿರುದ್ಧ NH 206ರಲ್ಲಿ ಟೈರ್ ಸುಟ್ಟಿ ಪ್ರತಿಭಟಿಸಿದರು. ನಂತರ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆಯಲ್ಲಿ ಸಾಗಿದ ಪ್ರತಿಭಟನಾಕಾರರು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಗುಡಿಬಂಡೆ ಪಟ್ಟಣದ ಹೊರವಲಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಬಳಿ ಅಕ್ರಮವಾಗಿ ರಸ್ತೆ ಜಾಗವನ್ನು ಕೆಲವರು ಮನೆ ನಿರ್ಮಾಣ ಮಾಡಲು ಪಾಯ ಹಾಕಿದ್ದು ಇದು ಕಾನೂನು ಬಾಹಿರವಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಈ ಸಂಬಂಧ ಸ್ಥಳೀಯ ನಿವಾಸಿ ಮುನಿರಾಜು ಎಂಬಾತ ಮಾತನಾಡಿ, ಬಾಪೂಜಿ ನಗರದ 10ನೇ ವಾರ್ಡಿನ PUC ಕಾಲೇಜಿನ ಬಳಿ ರಸ್ತೆ ಹಾಗೂ ಚರಂಡಿಗಾಗಿ ಖಾಲಿ ಇರುವ ಜಾಗದಲ್ಲಿ ಕೆಲವರು ಪ್ರಭಾವ ಬಳಸಿ ಮನೆ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ದಾರೆ. ಕೆಲ ತಿಂಗಳ ಹಿಂದೆ ತಹಸೀಲ್ದಾರ್ ಹಾಗೂ ಕೆಲ ಅಧಿಕಾರಿಗಳು ಬಂದು ಈ ಜಾಗದಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡುವಂತೆ ಸೂಚನೆ ನೀಡಿದ್ದರು. ಇದೀಗ ಮತ್ತೆ ಅದೇ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ದಾರೆ. ಇದು ಕಾನೂನು ಬಾಹಿರವಾಗಿದೆ. ಈ ಸಂಬಂಧ ಪಟ್ಟಣ ಪಂಚಾಯಿತಿಯಲ್ಲಿ ಅರ್ಜಿ ಸಲ್ಲಿಸಿದ್ದು ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಪಟ್ಟಣ ಪಂಚಾಯಿತಿ ಕಚೇರಿ ಮುಂಭಾಗ ಧರಣಿ ನಡೆಸುವುದಾಗಿ ಹೇಳಿದ್ದಾರೆ. ಸ್ಥಳಕ್ಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿ ಬಾಲಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮನೆ ನಿರ್ಮಾಣ ಮಾಡದಂತೆ ಸೂಚನೆ ನೀಡಿದರು.
917ನೇ ನುಲಿಯ ಚಂದಯ್ಯ ಜಯಂತಿ ಅಂಗವಾಗಿ ಮಾಲೂರು ತಾಲೂಕಿನ ಗ್ರಾಮ ಪಂಚಾಯಿತಿ ಸದಸ್ಯ ನೀಲಕಂಠ ಅಗ್ರಹಾರ ಶಾಮಣ್ಣ ನೇತೃತ್ವದಲ್ಲಿ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ನುಲಿಯ ಚಂದಯ್ಯ ಬಸವಣ್ಣನವರ ಸಮಕಾಲೀನರು. ಅವರ ಜೊತೆ ಕೈಜೋಡಿಸಿದ ಪ್ರಮುಖ ಶರಣರಲ್ಲಿ ಒಬ್ಬರು. ನುಲಿಯ ಚಂದಯ್ಯನವರ ವಚನಗಳನ್ನು ಓದಿದಾಗ ಗುರು, ಲಿಂಗ ಜಂಗಮ ಮತ್ತು ಕಾಯಕ ದಾಸೋಹ ಎನ್ನುವ ಅಂಶಗಳ ಬಗ್ಗೆ ಆಳವಾಗಿ ತಿಳಿದು ಬರುತ್ತದೆ. ತಾನು ಕಾಯಕ ನಿರತರಾಗಿ ಪ್ರತಿನಿತ್ಯ ಅನ್ನವನ್ನು ತಾನೇ ದುಡಿದು ತಿನ್ನಬೇಕು ಎನ್ನುವ ಕಾಯಕ ಸಿದ್ಧಾಂತ ಅವರದ್ದಾಗಿತ್ತು. ಅದು ಆತನ ಇಷ್ಟದೈವ ಚಂದೇಶ್ವರ ಲಿಂಗಕ್ಕೆ ಒಪ್ಪುವುದು ಎಂದು ನಂಬಿದ್ದರು. ಇನ್ನು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ತೋಟಗಾರಿಕೆ ಸಹಾಯಕ ನಿರ್ದೇಶಕಿ ದಿವ್ಯಾ, ಕೃಷಿ ಅಧಿಕಾರಿ ಎನ್ ಮಂಜುನಾಥ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಎನ್ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಅರ್ಜುನ್, ಶ್ರೀನಿವಾಸ್, ಮಂಜುನಾಥ್, ಶ್ರೀಕಾಂತ್, ಶ್ರೀನಾಥ್, ವಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ದಿವಂಗತ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರತಿ ವರ್ಷದ ಶ್ರಾವಣ ಮಾಸದ ಹುಣ್ಣಿಮೆಯಂದು ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ರ. ಇಂದು ಅಪ್ಪು ಪತ್ನಿ ಅಶ್ವಿನಿ ಮತ್ತು ಪುತ್ರಿ ನಂಜುಂಡೇಶ್ವರನ ದೇವಾಲಯಕ್ಕೆ ಭೇಟಿ ನೀಡಿ ಗರ್ಭಗುಡಿಯಲ್ಲಿ ಕುಳಿತು ಧ್ಯಾನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದ್ರ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾದಿಯಲ್ಲಿ ಈಗ ಪತ್ನಿ ಅಶ್ವಿನಿ ಅವರು ದೇವಾಲಯಕ್ಕೆ ಭೇಟಿ ನೀಡಿ ಸಂಬಂಧಿಕರ ಜೊತೆಗೂಡಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ಭಕ್ತಿ ಮೆರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವುದನ್ನ ಖಂಡಿಸಿ ಶಿರಾನಗರದ ಐಬಿ ವೃತ್ತದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಶಿರಾನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್ ಹಾಗೂ ಶಿರಾ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಬರಗೂರು ನಟರಾಜ್ ಹಾಗೂ ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅಬ್ದುಲ್ಲಾ ಖಾನ್, ರಾಜ್ಯಪಾಲರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ನಡೆಸಿದ್ದಾರೆ. ಇದು ಪ್ರಜಾತಂತ್ರ ವಿರೋಧಿ ನಿಲುವಾಗಿದೆ ಎಂದು ಆರೋಪಿಸಿದ್ರ. ನಂತರ ಶಿರಾ ತಹಸೀಲ್ದಾರ್ ದತ್ತಾತ್ರೇಯ ಗಾದಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನ ಖಂಡಿಸಿ ತುರುವೇಕೆರೆ ಪಟ್ಟಣದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಬಿಎಂಎಲ್ ಕಾಂತರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ ಕಾರ್ಯಕರ್ತರು ರಾಜ್ಯಪಾಲರನ್ನ ವಜಾಗೊಳಿಸಬೇಕೆಂದು ಒತ್ತಾಯಿಸಿದ್ರ. ನಂತರ ತುರುವೇಕೆರೆ ತಹಸೀಲ್ದಾರ್ ಅಹಮದ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಡ್ಡೇನಹಳ್ಳಿ ಪ್ರಸನ್ನಕುಮಾರ್, ಸಿಎಸ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೋಳಾಲ ನಾಗರಾಜ್ ಭಾಗಿಯಾಗಿದ್ರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಡಾ ಹಗರಣಕ್ಕೆ ಸಂಬಂಧಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಆದೇಶ ನೀಡಿರುವ ರಾಜ್ಯಪಾಲರ ಕ್ರಮ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ರಾಜ್ಯಪಾಲರ ಭಾವಚಿತ್ರಕ್ಕೆ ಮಸಿ ಬಳಿದು ಹೋರಾಟ. ಆಗಸ್ಟ್ 28ಕ್ಕೆ ಕಾಂಗ್ರೆಸ್ ಅಳಿಸಿ ದಲಿತರ ಉಳಿಸಿ ಹೋರಾಟ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹಿಂದ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ. ದಲಿತ ರಾಮಯ್ಯ ಈಗ ಬಲಿತ ರಾಮಯ್ಯ ಆಗಿದ್ದಾರೆ ಎಂದ ನಟ ಚೇತನ್. ಮುಂದುವರಿದ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ. ವರಮಹಾಲಕ್ಷ್ಮಿ ಹಬ್ಬದ ಕಸ ಇನ್ನೂ ತೆಗೆಯದ ನಗರಸಭೆ. ಮುಖ್ಯ ರಸ್ತೆಗಳಲ್ಲಿಯೇ ಕೊಳೆತು ನಾರುತ್ತಿದೆ ಕಸ. ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ನಾಗರಿಕರು. ಬಾಗೇಪಲ್ಲಿ ಪಟ್ಟಣದ ಜಿವಿ ಶ್ರೀರಾಮರೆಡ್ಡಿ ಬಡಾವಣೆಗೆ ಗ್ರಹಣ. ಅಲ್ಲಿನ ನಾಗರಿಕರ ಪರದಾಟಕ್ಕೆ ಇಲ್ಲ ಕೊನೆ. ಕುಡಿಯುವ ನೀರು, ರಸ್ತೆ, ಚರಂಡಿ ಇಲ್ಲದೆ ಜನರ ಪರದಾಟ. ಸರ್ಕಾರದ ವಿರುದ್ಧ ಜನರ ಹಿಡಿಶಾಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.